ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ. ಇಂದಿನ ನನ್ನ ಭೂಗೋಳಶಾಸ್ತ್ರದ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮಗೆ ಹೇಳದಿರುವ ಹಾಗೆ ಭಾರತದ ನದಿಗಳ ಬಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಚಾಪ್ಟರ್. ಅದರಲ್ಲಿ ನಿಮಗೆ ಗಂಗಾ, ಬ್ರಹ್ಮಪುತ್ರ ಮತ್ತು ಸಿಂಧು ನದಿ ಬಗ್ಗೆ ನಿಮಗೆ ಆಲ್ರೆಡಿ ಮಾಹಿತಿಯನ್ನು ನೀಡಿದ್ದೀನಿ. ಇವಾಗ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದ ನದಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ, ನರ್ಮದಾ. ಈ ಒಂದು ವಿಡಿಯೋದಲ್ಲಿ ನೀವು ನರ್ಮದಾ, ತಪತಿ, ಗೋದಾವರಿ ಮತ್ತು ಕೃಷ್ಣಾ ನದಿ 4 ನದಿಗಳ ಬಗ್ಗೆ ನಮ್ಮ ಎಕ್ಸಾಮ್ಗೆ ಏನು ಬೇಕು ಅದ್ರ ಬಗ್ಗೆ ನಿಮಗೆ ಜಲಪಾತ, ಅಣೆಕಟ್ಟು, ಹರಿವು ಉದ್ದ, ಯಾವ ನಗರಗಳು ಬರ್ತಾವ, ಅದರ ಪ್ರಮುಖ ಉಪನದಿಗಳು ಏನದ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. PCPSI ಮತ್ತು SDA FDA ಎಕ್ಸಾಮ್ಗಳಿಗೆ ಏನು ಬೇಕಲ್ಲ ಅಷ್ಟು ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಆ 4 ನದಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆಯ ತನಕ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಭಾರತದಲ್ಲಿ ನದಿಗಳನ್ನು 2 ರೀತಿಯಲ್ಲಿ ಡಿವೈಡ್ ಮಾಡ್ತಾನೆ. ಒಂದು ಪೂರ್ವಕ್ಕೆ ಹರಿಯುವ ನದಿಗಳು, ಇನ್ನೊಂದು ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂಥೇಳಿ ಡಿವೈಡ್ ಮಾಡ್ತಾನೆ. ಇದರಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು ಅಂದ್ರೆ ಗಂಗಾ, ಬ್ರಹ್ಮಪುತ್ರವನ್ನು ನೋಡಿದೀವಿ. ಉತ್ತರ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿತಕ್ಕಂಥ ಏಕೈಕ ನದಿ ಯಾವುದಪ್ಪ ಅಂದ್ರೆ ಸಿಂಧು ನದಿ ನೋಡಿದೀವಿ. ಇವಾಗ ಪಶ್ಚಿಮಕ್ಕೆ ಹರಿಯುವ, ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಅತ್ಯಂತ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಅದುವೇ ನರ್ಮದಾ ನದಿ. ನೋಡಿ, ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದ ನದಿ ನರ್ಮದಾ ನದಿ. ಭಾರತದಲ್ಲಿ ಅರಬ್ಬಿ ಸಮುದ್ರಕ್ಕೆ ಸೇರುವ ಅತ್ಯಂತ ಉದ್ದವಾದ ನದಿ ಯಾವುದು ಅಂದ್ರೆ ಅದುವೇ ನರ್ಮದಾ ನದಿ. ಇದುವೇ ನರ್ಮದಾ ನದಿ. ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರು ಅದುವೇ ನರ್ಮದಾ ನದಿ ಬರ್ತದೆ. ಭಾರತದಲ್ಲಿ ಯಾವ ನದಿಯನ್ನು ಕಣಿವೆ ನದಿ ಎಂದು ಕರೆಯುತ್ತಾರೆ ಅಂತೇಳಿ ಕ್ವಶನ್ ಇರ್ತಾನ, ಅದುವೇ ನರ್ಮದಾ ನದಿನೇ ಉತ್ತರ ಆಗ್ತದೆ. ಅದಕ್ಕೆ ಕಣಿವೆ ನದಿ ಅಂಥೇಳಿ ಯಾಕೆ ಕರೀತಾರಪ್ಪ ಅಂತಂದ್ರೆ ಅದು ಉಗಮಿಸುವುದಂಥದ್ದು ಕಣಿವೆಯಲ್ಲಿ, ಅದು ಹರಿಯುವುದು ಕಣಿವೆಯಲ್ಲಿ, ಅದು ಅಂತ್ಯಗೊಳ್ಳೋದು ಸಹಿತ ಕಣಿವೆಯಲ್ಲಿ. ಹೀಗಾಗಿ ಭಾರತದ ಏಕೈಕ ಕಣಿವೆ ನದಿ ಅಂತೇಳಿ ಯಾವುದನ್ನು ಕರೀತಾರ ಅಂತೇಳಿ ಕ್ವಶನ್ಸ್ ಕೇಳಿದ್ರೆ ಅದುವೇ ನರ್ಮದಾ ನದಿ. ನರ್ಮದಾ ನದಿ ಬಗ್ಗೆ ಭಾಳಷ್ಟು ನಾವು ಐತಿಹಾಸಿಕವಾಗಿ ಅದರ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಅದರ ಬಗ್ಗೆ ಒಂದು ಯುದ್ಧನೇ ನಡೀತದೆ ನರ್ಮದಾ ನದಿ ದಡದಲ್ಲಿ, ಒಂದು ನರ್ಮದಾ ಕಾಳ. ಅದರ ಬಗ್ಗೆ ಎಲ್ಲದರ ಬಗ್ಗೆ ಇವತ್ತು ನಿಮ್ಗೆ ಮಾತಾಡ್ತೀನಿ. ನರ್ಮದಾ ನದಿ ಅಂತ ಹೇಳ್ಬೋದು. ನರ್ಮದಾ ನದಿ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದ ನದಿಯಾಗಿದೆ. ಪಶ್ಚಿಮಕ್ಕೆ ಹರಿಯತಕ್ಕಂಥ ಅತಿ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಅದುವೇ ನರ್ಮದಾ ನದಿ. ಹಾಗಾದ್ರೆ ನರ್ಮದಾ ನದಿ ಎಲ್ಲಿ ಉಗಮ ಆಗ್ತದ ಅಂತ ಕ್ವಶನ್ಸ್ ಬಂತಂದ್ರೆ, ನರ್ಮದಾ ನದಿ ಉಗಮವಾಗುವ ಸ್ಥಳ ಅಂತ ಬಂತಂದ್ರೆ ಮಧ್ಯಪ್ರದೇಶದ ಮೈಕಲ್ ಶ್ರೇಣಿಯ ಅಮರಕಂಟಕದಲ್ಲಿ ಉಗಮವಾಗುತ್ತದೆ. ಮಧ್ಯಪ್ರದೇಶದ ಮೈಕಲ್ ಶ್ರೇಣಿಯ ಅಮರಕಂಟಕದಲ್ಲಿ ಉಗಮವಾಗುತ್ತ ನದಿ ಯಾವುದಪ್ಪ ಅಂದ್ರೆ ಅದುವೇ ನರ್ಮದಾ ನದಿ. ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು, ಇಲ್ಲಿ ವಿಂಧ್ಯ ಪರ್ವತ ಬರ್ತದೆ, ಇಲ್ಲಿ ಸಾತ್ಪುರ ಪರ್ವತ ಬರ್ತದೆ. ಇವೆರಡನ್ನು ಒಂದುಗೂಡಿಸ್ತಕ್ಕಂಥ ಪರ್ವತ ಶ್ರೇಣಿ ಯಾವುದಪ್ಪ ಅಂದ್ರೆ ಅದುವೇ ಮೈಕಲ್ ಶ್ರೇಣಿ ಅಂತ ಕರಿತೀವಿ. ಕ್ವಶನ್ಸ್ ಕೇಳಂತ ಚಾನ್ಸಸ್ ಅದ. ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು ಒಂದುಗೂಡುವ ಸ್ಥಳ ಯಾವುದು ಅಂದ್ರೆ ಅದುವೇ ಮೈಕಲ್ ಶ್ರೇಣಿ. ಅದೇ ಮೈಕಲ್ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಒಂದು ಪರ್ವತ ಕಾಣ್ತೀವಿ ನಾವು, ಅಮರಕಂಟಕ ಅಂತೇಳಿ. ಅಮರಕಂಟಕದಲ್ಲಿ ಉಗಮವಾಗ್ತಕ್ಕಂಥ ನದಿನೇ ಯಾವುದಪ್ಪ ಅಂದ್ರೆ ಅದುವೇ ನರ್ಮದಾ ನದಿ. ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಉಗಮ ಹೊಂದಿರತಕ್ಕಂಥ ನರ್ಮದಾ ನದಿಯು ಮುಂದೆ ಹರಿಯುತ್ತಿರುವಾಗ ಜಬ್ಬಲ್ಪುರ್ ನಗರದಲ್ಲಿ ನರ್ಮದಾ ನದಿ ಹರಿಯುತ್ತಿರುವಾಗ, ನೋಡ್ರಿ, ಜಬ್ಬಲ್ಪುರ್ ಎಂಬಲ್ಲಿ ನರ್ಮದಾ ನದಿ ಹರಿಯುತ್ತಿರುವಾಗ 2 ಜಲಪಾತಗಳನ್ನು ಸೃಷ್ಟಿಸಿದೆ. ಒಂದು ಧುವಂಧರ, ಇನ್ನೊಂದು ಕಪಿಲಧರ, ಇನ್ನೊಂದು ಘರ್ದಿ ಜಲಪಾತ. ನರ್ಮದಾ ನದಿಯು ತನ್ನ ಪಾತ್ರದಲ್ಲಿ ಸೃಷ್ಟಿಸಿರುವ 3 ಜಲಪಾತಗಳು ಯಾವ್ಯಾವು ಅಂತಂದ್ರೆ, 1 ಧುವಂಧರ, 2 ಕಪಿಲಧರ, 3 ಘರ್ದಿ ಜಲಪಾತ ಅಂತೇಳಿ ಕರಿತೀವಿ. ಬಹಳಷ್ಟು ಸಲ PCPSI ಮತ್ತು SDA FDA ಬಹಳಷ್ಟು ಸಲ ಕ್ವಶನ್ಸ್ ಕೇಳೋಣ. ಕಪಿಲಧರ ಜಲಪಾತ ನಿರ್ಮಿಸಿರ್ತಕ್ಕಂತಹ ನದಿ ಯಾವುದು? ಅದುವೇ ನರ್ಮದಾ ನದಿ.
ಧುವಂದರ ಜಲಪಾತ ನಿರ್ಮಿಸಿರುವ ನದಿ ಯಾವುದು? ಅದುವೇ ನರ್ಮದಾ ನದಿ. ಧರ್ದಿ ಜಲಪಾತ ನಿರ್ಮಿಸಿರುವ ನದಿ ಯಾವುದು ಅಂದ್ರೆ ಅದುವೇ ನರ್ಮದಾ ನದಿ ಅಂತೇಳಿ ಕರೀತಾರೆ. ಎಸ್, ಜಬ್ಬಲ್ಪುರ ನಗರದಲ್ಲಿ ಹೋಗುವಾಗ ಧುವಂದರ ಜಲಪಾತವನ್ನು ಸೃಷ್ಟಿಸಿದ ಈ ನದಿಯು ಮುಂದೆ ಹೋಗ್ತಕ್ಕಂಥ ರಾಜ್ಯ ಯಾವುದು ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಹರಿತದ. ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಈ ನದಿಯು ಹರಿತದ. ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಹೊಂದಿರತಕ್ಕಂತಹ ನದಿ ಯಾವುದು ಅಂದ್ರೆ ಅದುವೇ ನರ್ಮದಾ ನದಿ. ಭಾರತದಲ್ಲಿ ಅತಿ ಹೆಚ್ಚು ವಿವಾದಾತ್ಮಕವಾಗಿ ಇರತಕ್ಕಂತಹ ನದಿ ಯಾವುದು ಅಂದ್ರೆ ಅದುವೇ ನರ್ಮದಾ ನದಿ. 1000ಕ್ಕೂ ಹೆಚ್ಚು ಅಣೆಕಟ್ಟುಗಳು ಇರ್ತಕ್ಕಂತಹ ನದಿ, 100ಕ್ಕಿಂತ ಹೆಚ್ಚು ಅಣೆಕಟ್ಟು, 100 ಅಣೆಕಟ್ಟುಗಳನ್ನು ಯಾವ ಒಂದು ನದಿ ಕಟ್ಟ್ಯಾರಪ್ಪ ಅಂದ್ರೆ ನರ್ಮದಾ ನದಿಗೆ ಅಣೆಕಟ್ಟನ್ನು ಕಟ್ಟ. ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳು ಕಟ್ಟಿಸಿಕೊಂಡಿರ್ತಕ್ಕಂತಹ ನದಿ ಯಾವುದಪ್ಪ ಅಂದ್ರೆ ಅದುವೇ ನರ್ಮದಾ ನದಿ. ಈ ನರ್ಮದಾ ನದಿಯು ಹರಿಯುತ್ತಿರುವಾಗ ಗುಜರಾತ್ ರಾಜ್ಯವನ್ನ ಪ್ರವೇಶಿಸ್ತದ. ಈ ನದಿಯು ಗುಜರಾತ್ ರಾಜ್ಯದಲ್ಲಿ ಒಂದು ದ್ವೀಪವನ್ನ ಸೃಷ್ಟಿ ಮಾಡಿದ. ನದಿಯು ಹರಿಯುತ್ತಿರುವಾಗ, ತನ್ನ ಪಾತ್ರದಲ್ಲಿ ಹರಿಯುತ್ತಿರುವಾಗ ಒಂದಿಷ್ಟು ಭೂಭಾಗವನ್ನು ಸುತ್ತ ಆವರಿಸಿಕೊಂಡು ನೀರು ಹರಿದು ಮತ್ತೆ ಮುಂದೆ ಹರಿತಕ್ಕಂತಹ ನದಿ ಮಧ್ಯದಲ್ಲಿ ಭೂಭಾಗವನ್ನ ಇತ್ತಂದ್ರೆ ಅದನ್ನು ನಾವು ದ್ವೀಪ ಅಂತ ಕರಿತೀವಿ. ನರ್ಮದಾ ನದಿ ನಿರ್ಮಿಸಿರುವ ದ್ವೀಪ ಯಾವುದು ಅಂದ್ರೆ ಆಲಿಯಾ ಬೆಟ್ ದ್ವೀಪ. ಯಮುನಾ ನದಿ ನಿರ್ಮಿಸಿರುವ ದ್ವೀಪ ಯಾವುದು ಕುಲ್ಪಿ ದ್ವೀಪ. ಬ್ರಹ್ಮಪುತ್ರ ನದಿ ನಿರ್ಮಿಸಿರುವ ದ್ವೀಪ ಯಾವುದು ಅಂದ್ರೆ ಅದುವೇ ಮಜುಲಿ ದ್ವೀಪ. ಕಾವೇರಿ ನದಿ ನಿರ್ಮಿಸಿರುವ ದ್ವೀಪಗಳು ಯಾವಂದ್ರೆ ಅದುವೇ ಶ್ರೀರಂಗಪಟ್ಟಣ, ಶ್ರೀರಂಗಂ ಮತ್ತು ಶಿವನ ಸಮುದ್ರ ಅಂತೇಳಿ 3 ದ್ವೀಪಗಳನ್ನು ನಿರ್ಮಿಸಿರ್ತಕ್ಕಂಥ ಕಾವೇರಿ ನದಿ. ಇವೆಲ್ಲವೂ ನದಿ ದ್ವೀಪಗಳಂತೇಳಿ ಕರಿತೀವಿ. ಅದೇ ತರ ನರ್ಮದಾ ನದಿ ಯಾವ ಒಂದು ದ್ವೀಪವನ್ನ ಸೃಷ್ಟಿಸದಪ್ಪ ಅಂದ್ರೆ ಅದುವೇ ಆಲಿಯಾ ಬೆಟ್ ದ್ವೀಪವನ್ನ ಸೃಷ್ಟಿಸದ. ನರ್ಮದಾ ನದಿ ಸೃಷ್ಟಿಸಿರುವ ದ್ವೀಪ ಅಂದ್ರೆ ಆಲಿಯಾ ಬೆಟ್, ಅದುವೇ ಗುಜರಾತ್ ರಾಜ್ಯದಲ್ಲಿ ಸೃಷ್ಟಿಸಿದ. ಈ ನದಿಗೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಕಟ್ಟಿಸಿಕೊಂಡಿರ್ತಕ್ಕಂಥ ನರ್ಮದಾ ನದಿ ಒಂದು ಅತ್ಯಂತ ದೊಡ್ಡದಾದ ಅಣೆಕಟ್ಟನ್ನು ಕಟ್ಟ್ಯಾರ. ಸರ್ದಾರ್ ಸರೋವರ ಡ್ಯಾಮ್ ಅಂತ ಹೇಳಿ ಕರೀತಾರೆ. ಸರ್ದಾರ್ ಸರೋವರ ಜಲಾಶಯ, ಸರ್ದಾರ್ ಸರೋವರ ಅಣೆಕಟ್ಟು, ಸರ್ದಾರ್ ಸರೋವರ ಡ್ಯಾಮ್ ಯಾವ ನದಿಗೆ ಕಟ್ಟಲಾಗಿದೆ? ನರ್ಮದಾ ನದಿಗೆ ಕಟ್ಟಲಾಗಿದೆ. ಯಾವ ರಾಜ್ಯದಲ್ಲಿ ಕಟ್ಟಲಾಗಿದೆ? ಗುಜರಾತ್ ರಾಜ್ಯದಲ್ಲಿ ಕಟ್ಟಲಾಗಿದೆ. ಇದೇ ನರ್ಮದಾ ನದಿಗೆ ಗುಜರಾತ್ ರಾಜ್ಯದ ಸರ್ದಾರ್ ಸರೋವರ ಡ್ಯಾಮ್ ಕಟ್ಟ್ಯಾರ. ಇದನ್ನ 1961ರಲ್ಲಿ ಇದರ ಶಂಕುಸ್ಥಾಪನೆಯನ್ನ, ಇದರ ಅಡಿಗಲ್ಲನ್ನ ಹಾಕಿದವರು ಯಾರು ಅಂದ್ರ ಜವಾಹರ್ಲಾಲ್ ನೆಹರೂರವರು. 1961ರಲ್ಲಿ ಇದರ ಅಡಿಗಲ್ಲನ್ನ ಹಾಕ್ತಾರ ಜವಾಹರ್ಲಾಲ್ ನೆಹರು, ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಇದರ ಉದ್ಘಾಟನೆ ಯಾವಾಗ ಆಗ್ತದೆ ಈ ಕಟ್ಟಡ, ಈ ಡ್ಯಾಮಿಂದ ಅಂದ್ರೆ 2017ರಲ್ಲಿ ಪ್ರಸ್ತುತ ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ. ಈ ನರ್ಮದಾ ನದಿಗೆ ಕಟ್ಟಿರ್ತಕ್ಕಂಥ ಅತಿ ದೊಡ್ಡ ಅಣೆಕಟ್ಟು ಸರ್ದಾರ್ ಡ್ಯಾಮ್. ಇದು ಭಾರತದ ಅತ್ಯಂತ ದೊಡ್ಡದಾದ ಅಣೆಕಟ್ಟಾಗಿದೆ. ನೆನಪಿರಲಿ, ಭಾರತದ ಅತ್ಯಂತ ದೊಡ್ಡದಾದ ಅಣೆಕಟ್ಟು ಯಾವುದು ಅಂದ್ರೆ ಅದುವೇ ನರ್ಮದಾ ಅಣೆಕಟ್ಟು ಅಥವಾ ಸರ್ದಾರ್ ಸರೋವರ ಅಣೆಕಟ್ಟು. ಭಾರತದಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹಿಸಿಟ್ಟುಕೊಳ್ಳುವ, ದೊಡ್ಡದ ಅಂದ್ರೆ ಅದು ನೀರು ಹೆಚ್ಚಾಗಿ ಸಂಗ್ರಹಿಸಿಟ್ಟುಕೊಳ್ತದ. ಭಾರತದಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹಿಸಿಟ್ಟುಕೊಳ್ಳುವ ಸಾಮರ್ಥ್ಯ ಯಾವ ಒಂದು ನದಿಗದಪ್ಪ, ಯಾವ ಒಂದು ಅಣೆಕಟ್ಟಿಗದಪ್ಪ ಅಂದ್ರೆ ಅದುವೇ ಸರ್ದಾರ್ ಸರೋವರ ಅಣೆಕಟ್ಟಿಗದ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರತಕ್ಕಂಥ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಅದುವೇ ಲಿಂಗನಮಕ್ಕಿ ಜಲಾಶಯ. ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರತಕ್ಕಂಥ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಅದುವೇ ನಾಗಾರ್ಜುನ ಸಾಗರ ಅಣೆಕಟ್ಟು. ಭಾರತದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಅದುವೇ ನರ್ಮದಾ ಅಣೆಕಟ್ಟು. ಇದು 1961ರಲ್ಲಿ ಸ್ಟಾರ್ಟ್ ಮಾಡಿ 2017ರಲ್ಲಿ ಇದರ ಕಟ್ಟಡವನ್ನು ಮುಕ್ತಾಯ ಆಗ್ತದೆ. ಈ ನದಿ ದಡದಲ್ಲಿ ಭಾರತದ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ದೇಶೀಯ ವಿಲೀನೀಕರಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಹೋರಾಟ ಮಾಡಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಈ ನದಿ ದಡದ ಪಕ್ಕದಲ್ಲಿ ಅಥವಾ ಈ ಅಣೆಕಟ್ಟಿನ ಪಕ್ಕದಲ್ಲಿ, ನರ್ಮದಾ ನದಿ ದಡದ ಪಕ್ಕದಲ್ಲಿ
ವಿಶ್ವದ ಅತ್ಯಂತ ಎತ್ತರದ ಏಕತಾ ಮೂರ್ತಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರೀತಾರೆ. ಏಕತಾ ಮೂರ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಮೂರ್ತಿಯನ್ನ ಇದೇ ನದಿ ದಡದಲ್ಲಿ ಸ್ಥಾಪನೆ ಮಾಡಿರೋ ಗುಜರಾತ್ ರಾಜ್ಯದಲ್ಲಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಇಡೀ ನಮ್ಮ ಭಾರತದಲ್ಲಿ ಸಂಪೂರ್ಣವಾಗಿ ಕಾಂಕ್ರೀಟ್ನಿಂದ ನಿರ್ಮಾಣಗೊಳಿಸತಕ್ಕಂತಹ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಅದುವೇ ನರ್ಮದಾ ಅಣೆಕಟ್ಟು. ಯಾವುದೇ ರೀತಿಯಾದ ಒಂದು ಕಲ್ಲನ್ನು ಬಳಸಿಲ್ಲ, ಸಂಪೂರ್ಣ ಕಾಂಕ್ರೀಟ್ ನಿರ್ಮಿತ ಅಣೆಕಟ್ಟು ಯಾವುದಪ್ಪ ಅಂದ್ರೆ ಅದುವೇ ನರ್ಮದಾ ಅಣೆಕಟ್ಟು. ಈ ನರ್ಮದಾ ನದಿ ಗುಜರಾತ್ ರಾಜ್ಯದಲ್ಲಿ ಡ್ಯಾಮ್ ಅನ್ನ ಕಟ್ತಾ ಇರುವಾಗ ಆ ಡ್ಯಾಮ್ ಅನ್ನ ಕಟ್ಟಬಾರದು, ನರ್ಮದಾ ಉಳಿವಿಗಾಗಿ ಡ್ಯಾಮ್ ಕಟ್ಟಿದರೆ ಸುತ್ತಮುತ್ತಲಿನ ಪರಿಸರ ಹಾಳಾಗ್ತದ, ಭೂಕಂಪಕ್ಕೆ ಕಾರಣ ಆಗ್ತದ, ಭೂಕುಸಿತ ಉಂಟಾಗ್ತದ ಅಂತೇಳಿ ಹಲವಾರು ತೊಂದರೆಗಳಿಗೆ ಈಡಾಗ್ತದ. ಇಲ್ಲಿ ಡ್ಯಾಮ್ ಅನ್ನ ಕಟ್ಟಬಾರದು ಅಂತೇಳಿ ನರ್ಮದಾ ಬಚಾವೋ ಆಂದೋಲನವನ್ನ ಕೈಗೊಳ್ತಾರ. ನರ್ಮದಾ ನದಿ ಉಳಿವಿಗಾಗಿ ಕೈಗೊಂಡಂತಹ ಅಣೆಕಟ್ಟು, ಇದು ಹೋರಾಟ ಮಾಡಿದಂತಹ ಚಳುವಳಿ ಯಾವುದಪ್ಪ ಅಂದ್ರೆ ನರ್ಮದಾ ಬಚಾವೋ. ಇದು ಯಾರ ಒಂದು ಮುಂದಾಳತ್ವದಲ್ಲಿ ನಡೀತಂದ್ರೆ ಮೇಘಾ ಪಾಟ್ಕರ್ ಮತ್ತು ಅವರಿಗೆ ಸಹಕಾರವಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಬಾಬಾ ಆಮ್ಟೆ. ಬಹಳಷ್ಟು ಸಲ ಎಕ್ಸಾಮ್ ಕ್ವಶನ್ಸ್ ಕೇಳೋಣ. ನರ್ಮದಾ ಬಚಾವೋ ಆಂದೋಲನದ ನಾಯಕತ್ವ ವಹಿಸಿದವರು ಯಾರು ಅಂದ್ರೆ ಮೇಘಾ ಪಾಟ್ಕರ್. ಮೇಘಾ ಪಾಟ್ಕರ್ ಅಂತೇಳಿ ನಾವು ಕರಿತೀವಿ. ಇದೊಂದು ಪಾಯಿಂಟ್ ನಿಮ್ಗೆ ನರ್ಮದಾ ನದಿ ಅಂದ್ರೆ ನಮಗೆ ಒಂದು ಪಾಯಿಂಟು ನೆನಪಿರಬೇಕು. ಇದೇ ನರ್ಮದಾ ನದಿಯಲ್ಲೇ ಮಗ್ಗಾರ್ ತಲಾವ್ ಮೊಸಳೆಗಳನ್ನು ಇತ್ತೀಚೆಗೆ ಬಿಡಬೇಕು ಅಂತೇಳಿ ಒಂದು ಯೋಜನೆಯನ್ನ ಹಾಕುತ್ತಾರೆ. ಭಾರತದಲ್ಲಿ ಮಗ್ಗಾರ್ ತಲಾವ್ ಮೊಸಳೆಗಳು ವಿಶ್ವಾಮಿತ್ರಿ ನದಿಯಿಂದ ನರ್ಮದಾ ನದಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಒಂದು ಕಾರ್ಯಾಚರಣೆಯನ್ನ ಕೈಗೊಳ್ಳುತ್ತಾರೆ. ನೆಕ್ಸ್ಟ್ ನರ್ಮದಾ ಬಚಾವೋ ಆಂದೋಲನ ಆಯಿತು. ಇದೇ ನರ್ಮದಾ ನದಿ ದಡದಲ್ಲಿ ಸುಪ್ರಸಿದ್ಧ ಐತಿಹಾಸಿಕ ಘಟನೆ ಒಂದು ಯುದ್ಧವನ್ನು ನಡೀತದ, ಅದುವೇ ನರ್ಮದಾ ಕಾಳಗ ಅಂತ ಹೇಳ್ತೀವಿ. ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವಾಗಿ ವಿಂಗಡಿಸಿ ಮಧ್ಯದಲ್ಲಿ ಹರಿತಕ್ಕಂತಹ ನದಿ ಯಾವುದಪ್ಪ ಅಂದ್ರೆ ಅದುವೇ ನರ್ಮದಾ ನದಿ. ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವಾಗಿ ವಿಂಗಡಿಸತಕ್ಕಂತಹ ಪರ್ವತ ಶ್ರೇಣಿ ಯಾವುದಂದ್ರೆ ವಿಂಧ್ಯ ಪರ್ವತ ಶ್ರೇಣಿ. ಭಾರತವನ್ನು ಉತ್ತರ ಭಾರತ ಮತ್ತು ಮಧ್ಯ ಭಾರತವಾಗಿ ವಿಂಗಡಿಸತಕ್ಕಂಥ ಅಕ್ಷಾಂಶ ಕೇಳಿದರೆ 23 ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೀವಿ. ಇಂಥ ನರ್ಮದಾ ನದಿಯ ಉತ್ತರಕ್ಕೆ ಹರ್ಷವರ್ಧನ ಆಳ್ವಿಕೆ ಮಾಡ್ತಾ ಇದ್ದನು. ಅದೇ ನರ್ಮದಾ ನದಿಯ ದಕ್ಷಿಣಕ್ಕೆ ಇಮ್ಮಡಿ ಪುಲಿಕೇಶಿ ಆಳ್ವಿಕೆ ಮಾಡ್ತಿದ್ದನು. ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯ ಮನೆತನಕ್ಕೆ ಸೇರಿದವನಾಗಿದ್ದರೆ ಹರ್ಷವರ್ಧನ ವರ್ಧನ ಸಾಮ್ರಾಜ್ಯಕ್ಕೆ ಸೇರಿದವನಾಗಿದ್ದನು. ಇಡೀ ಉತ್ತರ ಭಾರತವನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಆಡಳಿತವನ್ನು ಮಾಡ್ತಿದ್ದವ ಹರ್ಷವರ್ಧನ. ಇಡೀ ದಕ್ಷಿಣ ಭಾರತದ ತುಂಬ ಆಡಳಿತವನ್ನು ನಡೆಸ್ತಾ ಇರ್ತಾವನು ಇಮ್ಮಡಿ ಪುಲಿಕೇಶಿ. ಇಬ್ಬರು ಪ್ರಬಲ ಅರಸರೇ, ಇಬ್ಬರು ಶೂರ ವೀರ, ಇಬ್ಬರು ಪರಾಕ್ರಮಿ ಅರಸರೇ ಆಗಿರ್ತಾರೆ. ಇಂತಹ ಇಡೀ ಭಾರತವನ್ನು ಆಳ್ವಿಕೆ ಮಾಡಬೇಕು ಅಂತೇಳಿ ಇಮ್ಮಡಿ ಪುಲಿಕೇಶಿಯ ಮಹದಾಸೆ ಇಡೀ ಭಾರತವನ್ನು ಆಳ್ವಿಕೆ ಮಾಡಬೇಕು ಅಂತೇಳಿ ಹರ್ಷವರ್ಧನನ ಮಹದಾಸೆಯಾಗಿತ್ತು. ಇವರಿಬ್ಬರ ಮಧ್ಯದಲ್ಲಿ ಹರ್ಷವರ್ಧನನು ಉತ್ತರ ಪತೇಶ್ವರ ಎಂಬ ಬಿರುದಿನಿಂದ ಅಧಿಕಾರವನ್ನು ಸ್ವೀಕರಿಸಿದರೆ, ದಕ್ಷಿಣ ಪತೇಶ್ವರ ಎಂಬ ಬಿರುದಿನಿಂದ ಇಮ್ಮಡಿ ಪುಲಿಕೇಶಿ ಅಧಿಕಾರವನ್ನು ನಡೆಸ್ತಾ ಇರ್ತಾನೆ. ಇವರಿಬ್ಬರ ಘಟಾನುಘಟಿಗಳ ಇಬ್ಬರ ಮಧ್ಯದಲ್ಲಿ ಒಂದು ಯುದ್ಧ ನಡೀತದ. ಕ್ರಿಸ್ತಪೂರ್ವ 634ರಲ್ಲಿ ಒಂದು ಯುದ್ಧವನ್ನು ನಡೀತದ. ಅದುವೇ ನರ್ಮದಾ ನದಿ ಯುದ್ಧ, ನರ್ಮದಾ ಕಾಳಗ ಅಂತ ಕರೀತಾರೆ. ನರ್ಮದಾ ನದಿಯಲ್ಲಿ ದಡದಲ್ಲಿ ನಡೆದಿರುವುದರಿಂದ ಇದನ್ನು ನರ್ಮದಾ ಕಾಳಗ ಅಂತ ಕರೀತಾರೆ. ಯಾರ ಮಧ್ಯೆ? ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ಮಧ್ಯೆ. ಹಾಗಾದರೆ ಈ ಯುದ್ಧದಲ್ಲಿ ಜಯ ಯಾರಿಗಾಗ್ತದ? ಹರ್ಷವರ್ಧನ ಗೆಲ್ತಾನೋ ಏನು ಇಮ್ಮಡಿ ಪುಲಿಕೇಶಿ ಗೆಲ್ತಾನೋ ಅಂದ್ರೆ ಈ ಯುದ್ಧದಲ್ಲಿ ಜಯಶಾಲಿಯಾಗುವವನು ಇಮ್ಮಡಿ ಪುಲಿಕೇಶಿ. ಇವನಿಗೆ ದಕ್ಷಿಣ ಪತೇಶ್ವರ ಇದು ಪರಮೇಶ್ವರ ಎಂಬ ಬಿರುದನ್ನು ಪಡಿತಾನೆ. ಇಮ್ಮಡಿ ಪುಲಿಕೇಶಿ ನರ್ಮದಾ ಯುದ್ಧದಲ್ಲಿ ಜಯ ಗಳಿಸಿದ್ದಕ್ಕಾಗಿ ಅವನಿಗೆ ಪರಮೇಶ್ವರ ಎಂಬ ಬಿರುದನ್ನು ನೀಡುತ್ತಾರೆ. ನರ್ಮದಾ ಯುದ್ಧದ ಬಗ್ಗೆ ಬಹಳ ಸಲ ಎಕ್ಸಾಮ್ಕ ಕ್ವಶನ್ಸ್ ಮಾಡ್ಯಾರ. ಹಾಗಾದರೆ ನರ್ಮದಾ ನದಿ ಹರಿಯುವ ಒಟ್ಟು ಉದ್ದ 1312 ಕಿಲೋಮೀಟರ್ ಅಂತೇಳಿ ಕರಿತೀವಿ. 1312 ಕಿಲೋಮೀಟರ್ ಅಂತೇಳಿ ಕರಿತೀವಿ. ಎಸ್, ಇದೇ ನರ್ಮದಾ ನದಿ ಎಲ್ಲಿ ಸೇರ್ತದಪ್ಪ ಅಂದ್ರೆ ಕಂಬತ್ ಕೊಲ್ಲಿ ಎಂಬಲ್ಲಿ, ಕಂಬತ್ ಬೇ ಆಫ್ ಕಂಬತ್ ಕೊಲ್ಲಿಯಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂತಹ ನದಿ ಯಾವುದಪ್ಪ ಅಂದ್ರೆ ಅದುವೇ ನರ್ಮದಾ ನದಿ ಅಂತೇಳಿ ಕರಿತೀವಿ. ಈ ನರ್ಮದಾ ನದಿಯ ಪ್ರಮುಖ ಉಪನದಿಗಳು ಯಾವಪ್ಪ ಅಂದ್ರೆ ಶೇರ್, ಬಾರ್ನಾ, ಬಹನರ್, ಬಯಾನ್, ಹಿರೇನ್, ತಾವಾ ಅಂತ ಕರಿತೀವಿ. ಇವು ನರ್ಮದಾ ನದಿಯ ಪ್ರಮುಖ
ಉಪನದಿಗಳಂತ ಕರಿತೀವಿ. ಭಾರತದ ಪಶ್ಚಿಮಾಭಿಮುಖವಾಗಿ ಹರಿಯುವ ಅತ್ಯಂತ ಉದ್ದವಾದ ನದಿ ಯಾವುದು ಅದುವೇ ನರ್ಮದಾ ನದಿ ಅಂತೇಳಿ ಕರಿತೀವಿ. ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳ್ತಾನ, ಅದುವೇ ನರ್ಮದಾ ನದಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನರ್ಮದಾ ನದಿ ಹುಟ್ಟೋದು ಅಮರ ಕಂಟಕ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದ ನದಿ ಬರ್ತದ ತಪತಿ ನದಿ. ತಪತಿ ನರ್ಮದಾ ನದಿ ಬಗ್ಗೆ ನೋಡಿದೀವಿ. ನೆಕ್ಸ್ಟ್ ಪಶ್ಚಿಮಕ್ಕೆ ಹರಿತಕ್ಕಂತಹ ಇನ್ನೊಂದು ಪ್ರಮುಖವಾದ ಒಂದು ನದಿ ಬರ್ತದ ತಪತಿ ನದಿ ಅಂತ ಕರೀತೀವಿ. ನರ್ಮದಾ ನದಿ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳ ಮಧ್ಯದಲ್ಲಿ ಹರಿದರ ಇದು ಸಾತ್ಪುರ ಮತ್ತು ಅಜಂತ ಬೆಟ್ಟಗಳ ಮಧ್ಯದಲ್ಲಿ ಹರಿಯುತ್ತದೆ ಅಂತ ಹೇಳಿ ಕ್ವಶನ್ಸ್ ಬರ್ತಾನ. ಇದು ವಿಂಧ್ಯ, ಇದು ಸಾತ್ಪುರ, ಇಲ್ಲಿ ಕೆಳಗೆ ಬರ್ತದ ಅಜಂತ ಅಂತೇಳಿ. ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳಲ್ಲಿ ನರ್ಮದಾ ನದಿ ಹರಿದರ ಸಾತ್ಪುರ ಮತ್ತು ಅಜಂತ ಬೆಟ್ಟಗಳ ಮಧ್ಯದಲ್ಲಿ ತಪತಿ ನದಿ ಹರಿಯುತ್ತದೆ. ಭಾರತದಲ್ಲಿ ಪಶ್ಚಿಮಕ್ಕೆ ಹರಿತಕ್ಕಂತಹ ಎರಡನೇ ಅತಿ ಉದ್ದವಾದ ನದಿ ಯಾವುದಂದ್ರೆ ಅದುವೇ ತಪತಿ ನದಿ. ಇಲ್ಲಿಂದ ಇದು ಹುಟ್ಟಿ ಹಿಂಗ ಹರಿತದೆ ತಪತಿ ನದಿ ಅಂತೇಳಿ ನಾವು ಕರಿತೀವಿ. ತಪತಿ ನದಿಗೆ ಇನ್ನೊಂದು ಹೆಸರು ಕರೀತಾರ ತಾಪಿ ನದಿ ಎಂದು ಸಹ ಕರೆಯುತ್ತಾರೆ. ತಪತಿ ನದಿಗೆ ತಾಪಿ ನದಿ ಎಂದು ಸಹ ಕರೆಯುತ್ತಾರೆ. ಈ ನದಿಯನ್ನು ಸೂರ್ಯನ ಮಗಳು ಎಂದು ಕರೆಯುತ್ತಾರೆ. ಕ್ವಶನ್ಸ್ ಕೇಳ್ತಾನ, ಯಾವ ನದಿಯನ್ನು ಸೂರ್ಯನ ಮಗಳು ಎಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಕೇಳ್ತಾನ, ಅದುವೇ ತಾಪಿ ಅಥವಾ ತಪತಿ ನದಿ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಇದು ಪಶ್ಚಿಮಕ್ಕೆ ಹರಿತಕ್ಕಂತಹ ಎರಡನೇ ಅತಿ ಉದ್ದವಾದ ನದಿಯಾಗಿದೆ. ಅರಬ್ಬಿ ಸಮುದ್ರಕ್ಕೆ ಸೇರ್ತಕ್ಕಂತಹ ಭಾರತದ ಎರಡನೇ ಉದ್ದವಾದ ನದಿ ಯಾವುದಂದ್ರೆ ಅದುವೇ ತಪತಿ ನದಿಯಾಗಿದೆ. ಹಾಗಾದ್ರೆ ಇದ್ರ ಉಗಮ ಸ್ಥಾನ ಎಲ್ಲಿ ಅದ ರೀ ಸರ್ ಅಂತಂದ್ರೆ, ತಪತಿ ನದಿ ಹುಟ್ಟೋದು ಎಲ್ಲಿ ಅಂದ್ರೆ ಸಾತ್ಪುರ ಬೆಟ್ಟಗಳಲ್ಲಿನ ಮುಲ್ತಾಯಿ ಕೆರೆಯಲ್ಲಿ ಉಗಮವಾಗುತ್ತದೆ. ಮಧ್ಯಪ್ರದೇಶದ ಸಾತ್ಪುರ ಬೆಟ್ಟಗಳಲ್ಲಿನ ಮುಲ್ತಾಯಿ ಕೆರೆ ಎಂಬಲ್ಲಿ ಉಗಮವಾಗುತ್ತದೆ. ಮಧ್ಯಪ್ರದೇಶದ ಸಾತ್ಪುರ ಬೆಟ್ಟಗಳಲ್ಲಿನ ಮುಲ್ತಾಯಿ ಕೆರೆ ಎಂಬಲ್ಲಿ ಉಗಮವಾಗತಕ್ಕಂತಹ ನದಿ ಯಾವುದಪ್ಪ ಅಂದ್ರೆ ಅದುವೇ ತಪತಿ ನದಿ. ಮುಲ್ತಾಯಿ ಕೆರೆಯಲ್ಲಿ ಉಗಮ ಹೊಂದಿ ಸಾತ್ಪುರ ಮತ್ತು ಅಜಂತ ಬೆಟ್ಟಗಳ ಸಾತ್ಪುರ ಮತ್ತು ಅಜಂತ ಬೆಟ್ಟಗಳ ಮಧ್ಯದಲ್ಲಿ ಹರಿತಕ್ಕಂತಹ ನದಿ ಯಾವುದು ಅಂದ್ರೆ ಅದುವೇ ತಪತಿ ನದಿ. ಭಾರತದ ಎರಡು ಕಣಿವೆ ನದಿಗಳು ಅಂತ ಕರೀತಾರೆ. ಇವೆರಡನ್ನ ಕಣಿವೆ ನದಿಗಳು, ಅವಳಿ ನದಿಗಳು ಅಂತ ಕರೀತಾರೆ. ಒಂದಕ್ಕೊಂದು ಸಮಾಂತರವಾಗಿ ಎರಡು ಪಶ್ಚಿಮಕ್ಕೆ ಅಷ್ಟೇ ಉದ್ದವಾಗಿ ಒಂದೇ ಕಡೆ ಉಗಮ ಹೊಂದಿ ಎರಡು ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರ್ತಾವ. ಭಾರತದ ಜೋಡಿ ನದಿಗಳು ಅಂತ ಕರೀತಾರೆ. ನರ್ಮದಾ ಮತ್ತು ತಪತಿ, ಗಂಗಾ ಮತ್ತು ಯಮುನಾ ಅಂತ ಹೇಳಿ ಕರೀತಾರೆ. ಕೃಷ್ಣ ಮತ್ತು ಕಾವೇರಿ. ಕರ್ನಾಟಕದಲ್ಲಿ ಉತ್ತರಕ್ಕೆ ಕೃಷ್ಣ, ದಕ್ಷಿಣಕ್ಕೆ ಕಾವೇರಿ. ಈ ತರ ಹರಿತಕ್ಕಂತಹ ತಪತಿ ನದಿಯು ನೆಕ್ಸ್ಟ್ ಇದು ಏನಪ್ಪಾ ಅಂತಂದ್ರೆ ಸಾತ್ಪುರ ಮತ್ತು ಅಜಂತ ಬೆಟ್ಟಗಳ ಮಧ್ಯದಲ್ಲಿ ಹರಿಯುತ್ತದೆ. ಇದು ಹರಿಯುವ ಒಟ್ಟು ಉದ್ದ ಅಂದ್ರೆ 724 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ. 724 ಕಿಲೋಮೀಟರ್ ಉದ್ದವಾಗಿದ್ದು ಇದರ ಒಟ್ಟು ಜಲಾನಯನ ಪ್ರದೇಶ ಅಂತ ಹೇಳ್ಬೇಕಂದ್ರೆ 64,750 ಚದರ ಕಿಲೋಮೀಟರ್ ಇದರ ಒಟ್ಟು ಜಲಾನಯನ ಪ್ರದೇಶದ ವ್ಯಾಪ್ತಿಯನ್ನು ಹೊಂದಿದೆ. ಹಾಗಾದ್ರೆ ತಪತಿ ನದಿಯ ಉಪನದಿಗಳು ಯಾವುವು ಅಂದ್ರೆ ಒಂದು ಗಿರ್ನಾ, ಇನ್ನೊಂದು ಅಮರಾವತಿ ಅಂತ ಹೇಳ್ಬೋದು. ಒಂದು ಗಿರ್ನಾ, ಇನ್ನೊಂದು ಅಮರಾವತಿ ಅನ್ನೋದು ತಪತಿ ನದಿಯ ಉಪನದಿಗಳಾಗಿವೆ. ಹಾಗಾದ್ರೆ ತಪತಿ ನದಿ ದಡದಲ್ಲಿರ್ತಕ್ಕಂಥ ಒಂದು ಭಾರತದ ವಜ್ರದ ನಗರ ಅಂತ ಹೇಳಿ ಕರೀತಾರೆ. ಯಾವುದಪ್ಪ ಅಂದ್ರೆ ಅದುವೇ ಸೂರತ್. ಭಾರತದ ವಜ್ರದ ನಗರ ಯಾವುದು? ಸೂರತ್. ಸೂರತ್ ಯಾವ ನದಿ ದಡದಲ್ಲಿದೆ? ತಪತಿ ನದಿ ದಡದಲ್ಲಿದೆ. ಇದೇ ಗುಜರಾತ್ನಲ್ಲಿ ಈ ತಪತಿ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಾರ, ಉಕ್ರೆ ಅಣೆಕಟ್ಟು. ಗುಜರಾತ್ ರಾಜ್ಯದಲ್ಲಿ ತಪತಿ ನದಿಗೆ ಕಟ್ಟಲಾದ ಅಣೆಕಟ್ಟು ಯಾವುದಂದ್ರೆ ಉಕ್ರೆ ಅಣೆಕಟ್ಟು. ಅದನ್ನ ವಲ್ಲಭಿ ಸಾಗರ ಜಲಾಶಯ ಕರೀತಾರೆ. ವಲ್ಲಭ ಸಾಗರ ಜಲಾಶಯ ಅಂತೇಳಿ ಕರೀತಾರ. ತಪತಿ ನದಿಗೆ ಗುಜರಾತ್ ರಾಜ್ಯದಲ್ಲಿ ಕಟ್ಟಲಾಗಿದೆ. ಕೊನೆಯದಾಗಿ ಗುಜರಾತಿನ ಸುವಾಲಿ ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು
ಸೇರ್ತಕ್ಕಂತಹ ನದಿ ಯಾವಪ್ಪ ಅಂದ್ರೆ ಅದುವೇ ತಪತಿ ನದಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಭಾರತದಲ್ಲಿ ಸೂರ್ಯಾಸ್ತವಾಗುವ ಸಮಯದಲ್ಲಿ ಸೂರ್ಯ ಹೋಗಿ ತಪತಿ ನದಿಯಲ್ಲಿ ಮುಳುಗ್ತಾ ಇದ್ದಾನೇನೋ ಅನ್ನುವಂಗ ನಮಗ ಸೂರ್ಯಾಸ್ತದ ಸಮಯದಲ್ಲಿ ಕಾಣ್ತದ. ಸೂರ್ಯನ ಮಗಳು ಎಂದು ಯಾವ ನದಿಯನ್ನ ಕರೀತಾರ? ಸೂರ್ಯ ಮುಳುಗುವ ನಾಡು ಎಂದು ಯಾವುದನ್ನ ಕರೀತಾರ ಅಂತ ಕ್ವಶನ್ಸ್ ಕೇಳ್ತಾನ. ಸೂರ್ಯ ಮುಳುಗುವ ನಾಡು ಸೂರತ್. ಸೂರ್ಯನ ಮಗಳು ತಪತಿ ಅಂಥೇಳಿ ಕರೀತಾರ. ಸೂರ್ಯನ ಮಗಳು ಯಾವ್ದ್ರ ತಪತಿ ಅಂತೇಳಿ ನಾವು ಕರಿತೀವಿ. ಸೂರ್ಯ ಮುಳುಗುವ ನಾಡು ಅಂತ ಹೇಳೋ ಯಾವ್ದು ಕರಿತೀವಿ? ಸೂರತ್ ನಗರಕ್ಕ ಕರಿತೀವಿ. ಭಾರತದ ವಜ್ರದ ನಗರ ಅಂತ ಹೇಳಿ ಯಾವುದನ್ನ ಕರಿತೀವಿ? ನಾವು ಸೂರತ್ ನಗರಕ್ಕ ಕರಿತೀವಿ. ಇವೆರಡು ಇದಿಷ್ಟು ನಿಮ್ಗೆ ನರ್ಮದಾ ಮತ್ತು ತಪತಿ ನದಿ ಎಕ್ಸಾಮ್ ಏನ್ ಬೇಕು ಇಷ್ಟರಲ್ಲೇ ಎಕ್ಸಾಮ್ ಕನ್ನ ನಿಮ್ಗೆ ಫೋಕಸ್ ಮಾಡ್ತಾನೆ. ನಾವು ಮೈಂಡ್ ಮ್ಯಾಪ್ ಥರ ಏನನ್ನ ಬೇಕು ಅದನ್ನು ತಿಳ್ಕೊಂಡು ಪ್ರಯತ್ನ ಮಾಡಿ ಒಟ್ಟೆ ಎಕ್ಸಾಮ್ನಲ್ಲಿ ಸಕ್ಸಸ್ ಕಾಣೋದು ಮುಖ್ಯ. ಸುಮ್ಮನೆ ನಾವು ಹೆಚ್ಚಿನ ಬೇಡವಾದೆಲ್ಲವನ್ನು ಹಾಕೊಂಡು ತಲೆಯಲ್ಲಿ ಗಮ್ ಅಂತೇಳಿ ಗಿರ್ರ ಅನ್ನೋದು ಬೇಡ. ನಮಗೇನು ನಮಗೆ ಎಕ್ಸಾಮ್ಗೆ ಏನು ಬೇಕೋ ಅಷ್ಟನ್ನು ನಿಮಗೆ ನೀಟಾಗಿ ಕೊಡ್ತಾ ಇದ್ದೀನಿ. ಅದನ್ನು ಪರ್ಫೆಕ್ಟಾಗಿ ಎಕ್ಸಾಮ್ದಲ್ಲಿ ನೀವು ಮಾರ್ಕ್ಸನ್ನು ಸ್ಕೋರ್ ಮಾಡಿರಿ. ನೆಕ್ಸ್ಟ್ ಬರ್ತಕ್ಕಂಥ ನದಿ ಯಾವುದಪ್ಪ ಅಂದ್ರೆ ಒಂದು ನರ್ಮದಾ ನೋಡಿದೇವಿ, ಇನ್ನೊಂದು ತಪತಿ ನೋಡಿದೇವಿ. ನೆಕ್ಸ್ಟ್ ಮೂರನೇದು ಬರ್ತಕ್ಕಂತಹ ಪ್ರಮುಖ ನದಿ ಯಾವುದಪ್ಪ ಅಂದ್ರೆ ಗೋದಾವರಿ ನದಿ ಅಂತೇಳಿ ಬರ್ತದೆ. ಗೋದಾವರಿ ನದಿ ಅಂತೇಳಿ ಬರ್ತದೆ. ಇನ್ನೊಂದು ನಮ್ಮ ಭಾರತದ ನದಿ ವ್ಯವಸ್ಥೆಗಳಲ್ಲಿ ಇನ್ನೊಂದು ಪ್ರಮುಖವಾದ ನದಿ ವ್ಯವಸ್ಥೆಯನ್ನು ನೋಡ್ತೀವಿ. ಅದುವೇ ಗೋದಾವರಿ ನದಿ ವ್ಯವಸ್ಥೆ ಅಂತೇಳಿ ಕರಿತೀವಿ. ಏನಿದು ಗೋದಾವರಿ ನದಿ ವ್ಯವಸ್ಥೆ ಅಂತಂದ್ರೆ ಭಾರತದಲ್ಲಿ ಅಥವಾ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನ. ಅದುವೇ ಗೋದಾವರಿ ನದಿ ಅಂತೇಳಿ ಹಾಕಬೇಕು. ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಸಂಚಯನಗೊಳ್ತಕ್ಕಂತಹ ಅತಿ ಉದ್ದವಾದ ನದಿ ಯಾವುದಂತನ ಅದುವೇ ಗೋದಾವರಿ ಇರಬೇಕು. ಭಾರತದಲ್ಲಿ ಗಂಗಾ ನದಿ ನಂತರ ಎರಡನೇ ಅತಿ ದೊಡ್ಡ ನದಿ ಯಾವುದು ಅಥವಾ ಎರಡನೇ ಅತಿ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಅದುವೇ ಗೋದಾವರಿ ನದಿ ಅಂತ ಹೇಳಿ ನಾವು ಕರಿತೀವಿ. ಭಾರತದಲ್ಲಿ ಗಂಗಾ ದೊಡ್ಡದು, ಎರಡನೇದು ಬರ್ತಕ್ಕಂಥ ಸ್ಥಾನ ಗೋದಾವರಿ, ಮೂರನೇ ಸ್ಥಾನ ಕೃಷ್ಣ, ನಾಲ್ಕನೇ ಸ್ಥಾನ ಕಾವೇರಿ ನದಿಗೆ ಕೊಡ್ತೀವಿ ನಾವು ಕ್ರಮವಾಗಿ ನದಿಗಳು ಬಂದಾಗ. ಗಂಗಾ, ಗೋದಾವರಿ, ಕೃಷ್ಣ, ಕಾವೇರಿ ಭಾರತದಲ್ಲಿನ ದೊಡ್ಡ ನದಿ ವ್ಯವಸ್ಥೆಗಳು. ಗಂಗಾ ನದಿ ನಂತರ ಎರಡನೇ ಅತಿ ದೊಡ್ಡ ನದಿ ವ್ಯವಸ್ಥೆ, ಎರಡನೇ ಅತಿ ಉದ್ದವಾಗಿ ಹರಿತಕ್ಕಂಥ ನದಿ ಯಾವುದಂದ್ರೆ ಅದುವೇ ನರ್ಮದಾ ನದಿ. ಇದು ಗೋದಾವರಿ ನದಿ ಅಂತ ಹೇಳಿ ಕರೀತೀವಿ. ಪರ್ಯಾಯ ಪ್ರಸ್ಥಭೂಮಿ ಅಂದ್ರೆ ಈ ಭಾಗ ಏನದಲ್ಲ ಇದನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಇದನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿತಕ್ಕಂತಹ ಅತಿ ಉದ್ದವಾದ ನದಿ ಯಾವುದು ಅದುವೇ ಗೋದಾವರಿ ನದಿ. ಹಾಗಾದರೆ ಗೋದಾವರಿ ನದಿಯ ಉಗಮ ಸ್ಥಾನ ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಎಂಬಲ್ಲಿ ಉಗಮ ಹೊಂದುತ್ತದೆ. ತ್ರಯಂಬಕೇಶ್ವರ ಎಂಬಲ್ಲಿ ಉಗಮ ಹೊಂದತಕ್ಕಂತಹ ನದಿ ಯಾವುದಪ್ಪ ಅಂದ್ರೆ ಅದುವೇ ಗೋದಾವರಿ ನದಿ. ಹಾಗಾದ್ರೆ ಇದು ನಮ್ಮ ಭಾರತದಾಗ ಎಷ್ಟು ರಾಜ್ಯಗಳಲ್ಲಿ ಹರಿಯುತ್ತದೆ ಅಂತ ಕ್ವಶನ್ಸ್ ಕೇಳ್ತಾನೆ. ಗೋದಾವರಿ ನದಿ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ರಾಜ್ಯ, ಮೂರು ರಾಜ್ಯಗಳಲ್ಲಿ ಗೋದಾವರಿ ನದಿ ಹರಿಯುತ್ತದೆ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಮೂರು ರಾಜ್ಯಗಳಲ್ಲಿ ಹರಿತಕ್ಕಂತಹ ನದಿ ಯಾವುದಂತ ಅದುವೇ ಗೋದಾವರಿ ನದಿ. ಗೋದಾವರಿ ನದಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಹುಟ್ಟಿ ಮಹಾರಾಷ್ಟ್ರದಲ್ಲಿ ಹರಿದು ನಂತರ ಅದು ಎಂಟ್ರಿ ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ತೆಲಂಗಾಣ ರಾಜ್ಯಕ್ಕೆ ಅದು ಎಂಟ್ರಿಯನ್ನ ಕೊಡ್ತದೆ. ಗೋದಾವರಿ ನದಿ ಕರ್ನಾಟಕದಲ್ಲಿ ಹರಿತದೆ ಏನ್ರಿ ಸರ್? ಗೋದಾವರಿ ನದಿ ಕರ್ನಾಟಕದಲ್ಲಿ ಹರಿಯಲ್ಲ. ಮಹಾರಾಷ್ಟ್ರದ ನಂತರ ಡೈರೆಕ್ಟ್ ಆಗಿ ಹೋಗ್ತಕ್ಕಂಥದ್ದು ತೆಲಂಗಾಣ ರಾಜ್ಯಕ್ಕೆ. ಹಾಗಾದರೆ ಗೋದಾವರಿ ನದಿ ತೆಲಂಗಾಣ ರಾಜ್ಯದಲ್ಲಿ ಹರಿಯುತ್ತಿರುವಾಗ ಗೋದಾವರಿ ನದಿಗೆ ಒಂದು ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಾರ. ಯಾವ ಅಣೆಕಟ್ಟು
ಗೋದಾವರಿ ನದಿ ತೆಲಂಗಾಣದಲ್ಲಿ ಹರಿಯುತ್ತಿರುವಾಗ ಒಂದು ಅಣೆಕಟ್ಟು ಅದುವೇ ರಾಮ್ ಸಾಗರ್ ಅಣೆಕಟ್ಟು ಅಂತ ಹೇಳಿ ಕರೀತಾರೆ. ರಾಮ್ ಸಾಗರ್ ಅಣೆಕಟ್ಟು ಅಂತ ಹೇಳಿ ಕರೀತಾರೆ. ರಾಮ್ ಸಾಗರ್ ಅಣೆಕಟ್ಟು. ರಾಮ್ ಸಾಗರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ತೆಲಂಗಾಣ ರಾಜ್ಯದಲ್ಲಿದೆ. ಯಾವ ನದಿಗೆ ಕಟ್ಟಲಾಗಿದೆ? ಗೋದಾವರಿ ನದಿಗೆ ಕಟ್ಟಲಾಗಿದೆ. ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಅಣೆಕಟ್ಟು ಯಾವುದಂದ್ರ ರಾಮ್ ಸಾಗರ್ ಅಣೆಕಟ್ಟಿಗೆ ಕರೀತಾರೆ. ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಅಣೆಕಟ್ಟು ಯಾವುದಂದ್ರ ಅದುವೇ ಗೋದಾವರಿ ನದಿಗೆ ತೆಲಂಗಾಣ ರಾಜ್ಯದಲ್ಲಿ ಕಟ್ಟಿರ್ತಕ್ಕಂತಹ ರಾಮ್ ಸಾಗರ್ ಅಣೆಕಟ್ಟು. ಗೋದಾವರಿ ನದಿ ತೆಲಂಗಾಣ ರಾಜ್ಯದಲ್ಲಿ ಹರಿಯುತ್ತಿರುವಾಗ ಕರ್ನಾಟಕದ ಬೀದರ್ ಜಿಲ್ಲೆಯಿಂದ ಮಹಾರಾಷ್ಟ್ರದಲ್ಲಿ ಉಗಮವಾಗಿರ್ತಕ್ಕಂತಹ ಮಾಂಜ್ರಾ ನದಿಯು ಕರ್ನಾಟಕದ ಉತ್ತರದಲ್ಲಿ ಹರಿದು ತೆಲಂಗಾಣದಲ್ಲಿ ಗೋದಾವರಿ ನದಿಯನ್ನು ಸೇರುತ್ತದೆ. ನೋಡ್ರಿ, ಗೋದಾವರಿ ನದಿಗೆ ತೆಲಂಗಾಣದಲ್ಲಿ ಹರಿಯುತ್ತಿರುವಾಗ ಗೋದಾವರಿ ನದಿಗೆ ಕರ್ನಾಟಕ ರಾಜ್ಯದಿಂದ ಹರಿದು ಹೋದ ಮಾಂಜ್ರಾ ನದಿಯು ಬೀದರ್ ಜಿಲ್ಲೆಯ ಉತ್ತರದಲ್ಲಿ ಹರಿದು ಹೋದಂತಹ ಮಾಂಜ್ರಾ ನದಿಯು ತೆಲಂಗಾಣ ರಾಜ್ಯದಲ್ಲಿ ಗೋದಾವರಿ ನದಿಯನ್ನು ಸೇರುತ್ತದೆ. ಆ ಮಾಂಜ್ರಾ ನದಿಗೆ ತೆಲಂಗಾಣ ರಾಜ್ಯದಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ. ಮಾಂಜ್ರಾ ನದಿಗೆ ತೆಲಂಗಾಣದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ನಿಜಾಂ ಸಾಗರ ಅಣೆಕಟ್ಟು. ನಿಜಾಂ ಸಾಗರ ಅಣೆಕಟ್ಟು ಅಂತ ಹೇಳಿ ಕರೀತೀವಿ. ತೆಲಂಗಾಣ ರಾಜ್ಯದಲ್ಲಿ ಮಾಂಜ್ರಾ ನದಿಗೆ ಕಟ್ಟಲಾದ ಅಣೆಕಟ್ಟು ನಿಜಾಂ ಸಾಗರ ಅಣೆಕಟ್ಟು. ಗೋದಾವರಿ ನದಿಗೆ ತೆಲಂಗಾಣ ರಾಜ್ಯದಲ್ಲಿ ಕಟ್ಟಲಾದ ಅಣೆಕಟ್ಟು ರಾಮ್ ಸಾಗರ ಅಣೆಕಟ್ಟು. ಗೋದಾವರಿಯ ಯಾವ ಒಂದು ಉಪನದಿ ಕರ್ನಾಟಕದಿಂದ ಹೋಗಿ ಸೇರ್ತಪ್ಪ ಅಂದ್ರೆ ಅದುವೇ ಮಾಂಜ್ರಾ ನದಿ. ಗೋದಾವರಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದಂದ್ರೆ ಅದುವೇ ಮಾಂಜ್ರಾ ನದಿ ಅಂತೇಳಿ ಕರಿತೀವಿ. ತೆಲಂಗಾಣ ರಾಜ್ಯದಿಂದ ನೆಕ್ಸ್ಟ್ ಹರಿಯುತ್ತಿರುವಾಗ ಗೋದಾವರಿ ನದಿಯು ರಾಮ್ ಸಾಗರ್ ಅಣೆಕಟ್ಟಿನಿಂದ ಮುಂದೆ ಹರಿಯುತ್ತಿರುವಾಗ ಛತ್ತೀಸ್ಗಢ ರಾಜ್ಯದಿಂದ ಒಂದು ನದಿ ಬಂದು ಗೋದಾವರಿ ನದಿಗೆ ಸೇರ್ತದೆ. ಛತ್ತೀಸ್ಗಢ ರಾಜ್ಯದಿಂದ ಒಂದು ನದಿ ಬಂದು ಗೋದಾವರಿ ನದಿಗೆ ಸೇರ್ತದೆ. ಅದುವೇ ಇಂದ್ರಾವತಿ ನದಿ ಅಂತ ಕರಿತೀವಿ. ಛತ್ತೀಸ್ಗಢ ರಾಜ್ಯದಲ್ಲಿ ಉಗಮವಾಗಿರ್ತಕ್ಕಂಥ ಇಂದಿರಾವತಿ ನದಿಯು ತೆಲಂಗಾಣದಲ್ಲಿ ಹರಿಯುತ್ತಿರುವಾಗ ಗೋದಾವರಿ ನದಿಗೆ ಬಂದು ಸೇರ್ತದ. ಆ ಇಂದ್ರಾವತಿ ನದಿಯು ಛತ್ತೀಸ್ಗಢ ರಾಜ್ಯದಲ್ಲಿ ಒಂದು ಜಲಪಾತವನ್ನು ಸೃಷ್ಟಿ ಮಾಡಿದ. ಅದುವೇ ಚಿತ್ರಕೂಟ ಜಲಪಾತ ಅಂತ ಕರಿತೀವಿ. ಚಿತ್ರಕೂಟ ಜಲಪಾತ. ಭಾರತದ ನಯಾಗಾರ್ ಎಂದು ಯಾವ ಜಲಪಾತವನ್ನು ಕರೆಯುತ್ತೇವೆ ಅಂತ ಕ್ವಶನ್ಸ್ಗಳನ್ನಂದ್ರ ಚಿತ್ರಕೂಟ ಜಲಪಾತ. ಯಾವ ನದಿ? ಇಂದ್ರಾವತಿ ನದಿ. ಯಾವ ರಾಜ್ಯ? ಛತ್ತೀಸ್ಗಢ ರಾಜ್ಯ. ಇಂದ್ರಾವತಿ ನದಿ ಯಾವ ನದಿಯ ಉಪನದಿಯಾಗಿದೆ? ಗೋದಾವರಿ ನದಿಯ ಉಪನದಿಯಾಗಿದೆ. ಇದಿಷ್ಟನ್ನ ಆದ್ಮೇಲೆ ಮುಂದೆ ಹರಿದ ಗೋದಾವರಿ ನೆಕ್ಸ್ಟ್ ಬರ್ತಕ್ಕಂತಹ ರಾಜ್ಯ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದ ಪೂರ್ವ ಘಟ್ಟಗಳಲ್ಲಿ ಹರಿಯುತ್ತಿರುವಾಗ ಗೋದಾವರಿ ನದಿಯು ಒಂದು ಜಲಪಾತವನ್ನು ಸೃಷ್ಟಿ ಮಾಡಿದ. ಅದುವೇ ದೂಧ್ಮಾ ಜಲಪಾತ. ಅದುವೇ ದೂಧ್ಮಾ ಜಲಪಾತ ಅಂತ ಕರಿತೀವಿ. ಗೋದಾವರಿ ನದಿ ನಿರ್ಮಿಸಿರುವ ಆಂಧ್ರ ಪ್ರದೇಶದ ಜಲಪಾತ ಯಾವುದಪ್ಪ ಅಂದ್ರ ದೂಧ್ಮಾ ಜಲಪಾತ ಅಂತ ಹೇಳಿ ಕರಿತೀವಿ. ದೂಧ್ಮಾ ಜಲಪಾತ. ಎಸ್, ದೂಧ್ಮಾ. ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ನದಿ ನಿರ್ಮಿಸಿರುವ ಜಲಪಾತ ಯಾವುದಂದ್ರ ದೂಧ್ಮಾ ಜಲಪಾತ. ಗೋದಾವರಿ ನದಿಯನ್ನ ದಕ್ಷಿಣ ಭಾರತದ ವೃದ್ಧ ನದಿ ಅಂತರ, ದಕ್ಷಿಣ ಭಾರತ ವೃದ್ಧ ಗಂಗೆ ಅಂತರ, ದಕ್ಷಿಣ ಗಂಗೆ ಅಂತೂ ಸಹಿತ ಕರೀತಾರೆ. ದಕ್ಷಿಣ ಗಂಗೆ ಅಂತ ಹೇಳಿ ಯಾವ ನದಿಯನ್ನ ಕರಿತೀವಿ ನಾವು? ಗೋದಾವರಿ ನದಿಯನ್ನ ಕರಿತೀವಿ. ಇಂಥ ಗೋದಾವರಿ ನದಿಯು ಆಂಧ್ರ ಪ್ರದೇಶದಲ್ಲಿ ದೂಧ್ಮಾ ಜಲಪಾತವನ್ನು ಸೃಷ್ಟಿಸಿ ಪೂರ್ವ ಘಟ್ಟಗಳನ್ನು ದಾಟಿ ಮುಂದೆ ಹರಿಯುತ್ತಿರುವಾಗ ಗೋದಾವರಿ ನದಿಯು ಕಾಕಿನಾಡ ಎಂಬಲ್ಲಿ ಎರಡು ಶಾಖೆಗಳಾಗಿ ಡಿವೈಡ್ ಆಗ್ತದ. ಒಂದು ಗೌತಮಿ ಗೋದಾವರಿ, ಇನ್ನೊಂದು ವಸಿಷ್ಠ ಗೋದಾವರಿ. ಒಂದು ಗೌತಮಿ ಗೋದಾವರಿ, ಇನ್ನೊಂದು ವಸಿಷ್ಠ ಗೋದಾವರಿ ಅಂತ ಕರಿತೀವಿ. ಎರಡು ಶಾಖೆಗಳಾಗಿ ಡಿವೈಡ್ ಆಗಿ ಕೊನೆಯದಾಗಿ ಕಾಕಿನಾಡ ಎಂಬಲ್ಲಿ ವೃತ್ತಾಕಾರದ ನದಿ ಮುಖಜ ಭೂಮಿಯನ್ನು ಸೃಷ್ಟಿಸಿ ಗೋದಾವರಿ ನದಿಯು ಬಂಗಾಳಕೊಲ್ಲಿಯನ್ನು ಸೇರುತ್ತದೆ. ಕೊನೆಯದಾಗಿ ಗೋದಾವರಿ ನದಿಯಲ್ಲಿ ಸೇರಿದರೆ ಬಂಗಾಳಕೊಲ್ಲಿಯನ್ನ ಸೇರುತ್ತದೆ. ಹಾಗಾದ್ರೆ ಇದರ ಪ್ರಮುಖ ಉಪನದಿಗಳನ್ನು ನೋಡ್ತೇವೆ ಅಂದ್ರೆ ವಾರ್ಧಾ, ಪೇನಗಂಗಾ, ವೇನಗಂಗಾ, ಪಂಚಗಂಗಾ ಮತ್ತು ದೂಧಗಂಗಾ ಅಂತ ಬರ್ತಾವ. ಪಂಚಗಂಗಾ ಮತ್ತು ದೂಧಗಂಗಾ ಅನ್ನೋದು ಕೃಷ್ಣಾ ನದಿಯ ಉಪನದಿಗಳು. ಪೇನಗಂಗಾ ಮತ್ತು ವೇನಗಂಗಾ ಅನ್ನೋದು ಗೋದಾವರಿ ನದಿಯ ಉಪನದಿಗಳು. ಇದೇ ಪೂರ್ಣಾ ನದಿ ಸಹಿತ ಗೋದಾವರಿ ನದಿಯ ಉಪನದಿಯಾಗ್ಯದ.
ಮಹಾರಾಷ್ಟ್ರದ ಅಜಂತ ಮತ್ತು ಎಲ್ಲೋರಗಳಲ್ಲಿ ಇರತಕ್ಕಂಥ ನದಿ ಯಾವುದು ಕ್ವಶನ್ಸ್ ಬರ್ತಾನ. ಭಾರತದ ಅಜಂತ ಮತ್ತು ಎಲ್ಲೋರಗಳು ಯಾವ ನದಿ ದಡದಲ್ಲಿವೆ ಅಂತೇಳಿ ಕ್ವಶನ್ಸ್ ಬರ್ತಾನ. ಅದುವೇ ಪೂರ್ಣಾ ನದಿ ದಡದಲ್ಲಿ. ಭಾರತದಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿರ್ತಕ್ಕಂಥ ಮೊಟ್ಟ ಮೊದಲ ಸ್ಥಳಗಳು ಯಾವುದರ ಅಜಂತ ಮತ್ತು ಎಲ್ಲೋರ ಗುಹಾಲಯಗಳು. ಭಾರತದಲ್ಲಿ 38ನೇ ತಾಣವಾಗಿ ಸೇರಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅದುವೇ ಜೈಪುರ್. ಜೈಪುರ್ ಅಂತ ಹೇಳಿ. ನೆಕ್ಸ್ಟ್ ಮಾಂಜ್ರಾ ನದಿ ಬರ್ತದ, ನೆಕ್ಸ್ಟ್ ಇಂದ್ರಾವತಿ ನದಿ ಬರ್ತದ, ನೆಕ್ಸ್ಟ್ ಸಬರಿ ನದಿ ಬರ್ತದ, ನೆಕ್ಸ್ಟ್ ಪ್ರಣಹಿತ ನದಿ ಅಂತ ಬರ್ತದೆ. ಕ್ವಶನ್ಸ್ ಕೇಳೋಣ ಒಂದು ಸಲ. ಪ್ರಣಹಿತ ನದಿ ಇದು ಯಾವ ನದಿಯ ಉಪನದಿಯಾಗಿದೆ? ಕೃಷ್ಣ, ಮಹಾನದಿ, ಗೋದಾವರಿ, ನರ್ಮದಾ ಅಂತ ಆಪ್ಷನ್ಸ್ ಕೊಟ್ಟಿದ್ದ. ಅವಾಗ ನಿಮ್ಗೆ ಗೊತ್ತಿರಬೇಕು. ಪ್ರಣಹಿತ ನದಿ ಯಾವುದರ ಉಪನದಿಯಾಗಿದೆ? ಗೋದಾವರಿ ನದಿಯ ಉಪನದಿಯಾಗಿದೆ. ಇಂದ್ರಾವತಿ ನದಿ ಚಿತ್ರಕೂಟ ಜಲಪಾತ ನೆನಪಿರಬೇಕು. ಚಿತ್ರಕೂಟ ಜಲಪಾತ. ಮಾಂಜ್ರಾ ನದಿ ಬೀದರ್ ಜಿಲ್ಲೆಯಲ್ಲಿ ಹರಿಯುತ್ತದೆ. ಬೀದರ್ ಜಿಲ್ಲೆಯಲ್ಲಿ ಹರಿಯುತ್ತದೆ. ಗೋದಾವರಿ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದಂದ್ರ ಮಾಂಜ್ರಾ ನದಿ. ಇದು ವೃತ್ತಾಕಾರದ ನದಿ ಮುಖಜ ಭೂಮಿಯನ್ನು ಸೃಷ್ಟಿಸಿ ಗೌತಮಿ ಗೋದಾವರಿ ಮತ್ತು ವಸಿಷ್ಠ ಗೋದಾವರಿ ಎರಡು ಶಾಖೆಗಳಾಗಿ ಕೊನೆಯದಾಗಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಕೃಷ್ಣಾ ನದಿ ಮತ್ತು ಗೋದಾವರಿ ನದಿ ಮುಖಜ ಭೂಮಿಗಳಲ್ಲಿ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರುತ್ತವೆ. ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರುತ್ತದೆ ಈ ನದಿ ಮುಖಜ ಭೂಮಿಯಲ್ಲಿ, ಗೋದಾವರಿ ನದಿ ಮುಖಜ ಭೂಮಿಯಲ್ಲಿ. ಗೋದಾವರಿ ನದಿ ಅಂತ ನೆನಪಿಟ್ಕೊಳ್ಳಿ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ, ಪರ್ಯಾಯ ಪ್ರಸ್ಥಭೂಮಿಯ ಅತಿ ಉದ್ದವಾದ ನದಿ, ದಕ್ಕನ್ ಪ್ರಸ್ಥಭೂಮಿಯ ಅತಿ ಉದ್ದವಾದ ನದಿ, ಗಂಗಾ ನದಿಯ ನಂತರ ಎರಡನೇ ಅತಿ ಉದ್ದವಾದ ನದಿ, ಕರ್ನಾಟಕದಲ್ಲಿ ಅತಿ ಕಡಿಮೆ ಜಲಾನಯನ ಪ್ರದೇಶವನ್ನು ಹೊಂದಿರತಕ್ಕಂಥ ನದಿ ಯಾವುದು? ಕರ್ನಾಟಕದ ಅತಿ ಕಡಿಮೆ ಜಲಾನಯನ ಪ್ರದೇಶ ಹೊಂದಿರತಕ್ಕಂಥ ನದಿ ಯಾವುದು ಅಂತ ಕ್ವಶನ್ಸ್. ಅದುವೇ ಗೋದಾವರಿ ನದಿ. ಯಾಕಂದ್ರೆ ಬೀದರ್ ಜಿಲ್ಲೆಯಿಂದ ಮಾತ್ರ ಮಾಂಜ್ರಾ ನದಿ ಹೋಗ್ಯದ. ಇದಿಷ್ಟು ಪ್ರದೇಶ ಮಾತ್ರ ಇದರ ಜಲಾನಯನ ಪ್ರದೇಶವನ್ನ ಹೊಂದಿದ. ಕರ್ನಾಟಕದಲ್ಲಿ ಅತಿ ಕಡಿಮೆ ಜಲಾನಯನ ಪ್ರದೇಶ ಹೊಂದಿರತಕ್ಕಂತಹ ನದಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನ. ಅದುವೇ ಗೋದಾವರಿ ನದಿ ಅಂತ ಹೇಳಿ ನಿಮ್ಗ ಗೊತ್ತಿದೆ. ಇದಿಷ್ಟು ನಿಮಗ ಗೋದಾವರಿ ನದಿ ಬಗ್ಗೆ ನಿಮ್ಗ ಒಂದಿಷ್ಟು ಮಾಹಿತಿಯನ್ನ ನೀಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪ್ರಮುಖ ನದಿ ಬಗ್ಗೆ ಎಕ್ಸಾಮ್ಗೆ ಏನ್ ಬೇಕು ಅಷ್ಟನ್ನ ನಿಮ್ಗ ನೀಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ನದಿ ಯಾವಪ್ಪ ಅಂದ್ರೆ ಕೃಷ್ಣಾ ನದಿ ಅಂತ ಹೇಳಿ ಕರಿತೀವಿ. ಓಕೆ, ದಕ್ಷಿಣ ಭಾರತದಲ್ಲಿ ಅಥವಾ ಭಾರತದ ನದಿ ವ್ಯವಸ್ಥೆಗಳಲ್ಲಿ ಇನ್ನೊಂದು ಪ್ರಮುಖವಾದ ನದಿ ಬರ್ತದೆ. ಅದುವೇ ಕೃಷ್ಣಾ ನದಿ ಅಂತ ಹೇಳಿ ಕರಿತೀವಿ. ಕೃಷ್ಣಾ ನದಿ ಮೇಲೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಕ್ವಶನ್ಸ್ ಅನ್ನ ಕೇಳ್ತಾನ. ಯಾಕಂದ್ರೆ ಕರ್ನಾಟಕದಲ್ಲೂ ಫೋಕಸ್ ಮಾಡ್ತಾನ ಭೂಗೋಳದಾಗ, ಭಾರತದ ಭೂಗೋಳ ಎರಡರಲ್ಲೂ ಫೋಕಸ್ ಮಾಡಿ ಈ ನದಿ ಮೇಲೆ ಕ್ವಶನ್ಸ್ ಅನ್ನ ಕೇಳೋಂಥ ಚಾನ್ಸಸ್ಸು ಬಹಳಷ್ಟು ಅದ. ಈ ನದಿ ಮೇಲೆ ಕ್ವಶನ್ಸ್ ಕೇಳಿದ್ರೆ ಕರ್ನಾಟಕ ರಿಲೇಟೆಡು ಆಗಿರ್ತದೆ, ಅದು ಇಂಡಿಯಾ ರಿಲೇಟೆಡು ಆಗಿರ್ತದೆ. ಹಾಗಾಗಿ ಈ ನದಿ ಮೇಲೆ ಹೆಚ್ಚಿಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ. ಕೃಷ್ಣಾ ನದಿ ಅಂತ ಬಂತಂದ್ರ ಕೃಷ್ಣಾ ನದಿಯು ಇದು ದಕ್ಷಿಣ ಭಾರತದಲ್ಲಿ ಹರಿಯುವ ಎರಡನೇ ಅತಿ ಉದ್ದವಾದ ನದಿಯಾಗಿದೆ. ನೋಡ್ರಿ, ದಕ್ಷಿಣ ಭಾರತದಲ್ಲಿ ಹರಿಯುವ ಎರಡನೇ ಅತಿ ಉದ್ದವಾದ ನದಿ ಕೃಷ್ಣಾ ನದಿ. ದಕ್ಷಿಣ ಭಾರತದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಗೋದಾವರಿ ನದಿ. ದಕ್ಷಿಣ ಭಾರತದಲ್ಲಿ ಹರಿಯುವ ಎರಡನೇ ಅತಿ ಉದ್ದವಾದ ನದಿ ಕೃಷ್ಣಾ ನದಿ ಅಂತೇಳಿ ಕರಿತೀವಿ. ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಕೃಷ್ಣಾ ನದಿ ಅಂತ ಕರಿತೀವಿ. ಕರ್ನಾಟಕದ ಅತಿ ಉದ್ದವಾದ ನದಿ ಅಂದ್ರ ಕಾವೇರಿ ಕರಿತೀವಿ. ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದ್ರ ಕೃಷ್ಣಾ ನದಿಗೆ ಕರಿತೀವಿ. ಇಂಥ ಕೃಷ್ಣಾ ನದಿ ಉಗಮ ಆಗ್ತಕ್ಕಂಥದ್ದಲ್ಲಿ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಕೃಷ್ಣಾ ನದಿ ಉಗಮ ಹೊಂದಿ ಮುಂದೆ ಹರಿಯುತ್ತಿರುವಾಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೃಷ್ಣಾ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಅದುವೇ ಕೊಯ್ನಾ ಅಣೆಕಟ್ಟು. ಕೊಯ್ನಾ ಡ್ಯಾಮ್ ಅಂತ ಹೇಳಿ ಕರಿತೀವಿ. ಕೃಷ್ಣಾ ನದಿಗೆ ಒಂದು ನದಿ ಬಂದು ಸೇರ್ತದ, ಅದುವೇ ಕೊಯ್ನಾ ನದಿ ಅಂತ ಕರೀತಾರ. ಮಹಾರಾಷ್ಟ್ರದಲ್ಲಿ ಕೃಷ್ಣಾ ನದಿಯ ಉಪನದಿಯಾದ ಕೊಯ್ನಾ ನದಿ ಸೇರುವಲ್ಲಿ ಇದಕ್ಕೊಂದು ಅಣೆಕಟ್ಟನ್ನು ಕಟ್ಟಾರ, ಅದುವೇ ಕೊಯ್ನಾ ಅಣೆಕಟ್ಟು ಅಂತ ಕರೀತಾರ. ಏನಾದರೂ ಕೊಯ್ನಾ ಅಣೆಕಟ್ಟಿನಲ್ಲಿ
ಅತಿ ಹೆಚ್ಚು ನೀರು ಸಂಗ್ರಹ ಆಯ್ತು ಅಂದ್ರೆ ಅದು ಬಿಡುಗಡೆ ಆಗ್ತಕ್ಕಂಥದ್ದು ನಮ್ಮ ಭಾಗಗಳು ಹೆಚ್ಚಿಗೆ ಪ್ರವಾಹಕ್ಕ ಸಿಗುತ್ತವ. ಭಾರತದಲ್ಲಿ ಭೂಕಂಪವನ್ನು ಸಂಭವಿಸಿರ್ತಕ್ಕಂಥ ಒಂದು ಅಣೆಕಟ್ಟೆ ಯಾವ್ದಪ್ಪ ಅಂದ್ರೆ ಅದುವೇ ಕೊಯ್ನಾ ಅಣೆಕಟ್ಟಿನಿಂದ ಮಹಾರಾಷ್ಟ್ರದಲ್ಲಿ ಭೂಕಂಪ ಸಹಿತ ಸಂಭವಿಸಿ ಒಂದು ಸಲ ಕಂಪನ ಆಗಿತ್ತು ಅಂತ. ಎಸ್, ಮಹಾರಾಷ್ಟ್ರ ರಾಜ್ಯದಲ್ಲಿ ಕೃಷ್ಣಾ ನದಿ ಹರಿಯುತ್ತಿರುವಾಗ ಅದಕ್ಕೆ ಅಡ್ಡಲಾಗಿ ಕೊಯ್ನಾ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಈ ಕೊಯ್ನಾ ಅಣೆಕಟ್ಟನ್ನು ಏನಂತ ಕರೀತಾರೆ ಅಂದ್ರೆ ಶಿವಸಾಗರ ಜಲಾಶಯ ಎಂದು ಕರೆಯುತ್ತಾರೆ. ನೆನಪಿಟ್ಟುಕೊಳ್ಳಿ, ಶಿವಸಾಗರ ಜಲಾಶಯ ಎಂದು ಕರೆಯುತ್ತಾರೆ. ಕೊಯ್ನಾ ಡ್ಯಾಮಿನ ಹಿನ್ನೀರನ್ನ ಏನೆಂದು ಕರೀತಾರೆ ಅಂತ ಕ್ವಶನ್ಸ್ ಕೇಳ್ತಾನ, ಶಿವಸಾಗರ ಜಲಾಶಯ. ನೆಕ್ಸ್ಟ್, ಮಹಾರಾಷ್ಟ್ರದ ಕೊಯ್ನಾ ನದಿ ಅಣೆಕಟ್ಟಿನಿಂದ ಕೃಷ್ಣಾ ನದಿಯ ಮುಂದೆ ಹರಿಯುತ್ತಾ ಯಾವ ಒಂದು ರಾಜ್ಯವನ್ನ ಪ್ರವೇಶಿಸ್ತದ ಅಂದ್ರೆ ಕರ್ನಾಟಕ ರಾಜ್ಯವನ್ನ ಪ್ರವೇಶಿಸ್ತದ. ಕರ್ನಾಟಕ ರಾಜ್ಯವನ್ನ ಪ್ರವೇಶಿಸ್ತದ. ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಜಿಲ್ಲೆಗೆ ಮೊಟ್ಟ ಮೊದಲ ಬಾರಿ ಪ್ರವೇಶಿಸ್ತದ ಅಂದ್ರೆ ಬೆಳಗಾವಿ ಜಿಲ್ಲೆಯನ್ನ ಪ್ರವೇಶಿಸ್ತದ. ಬೆಳಗಾವಿ ಜಿಲ್ಲೆಯನ್ನ ಪ್ರವೇಶಿಸ್ತದ ಕೃಷ್ಣಾ ನದಿ. ಬೆಳಗಾವಿ ಜಿಲ್ಲೆಯಿಂದ ಇದು ನಂತರ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಬಾಗಲಕೋಟ ಜಿಲ್ಲೆಯನ್ನ ಪ್ರವೇಶಿಸ್ತದ. ಬೆಳಗಾವಿ ಜಿಲ್ಲೆಯ ನಂತರ ಕೃಷ್ಣಾ ನದಿ ಬರ್ತಕ್ಕಂಥದ್ದು ಬಾಗಲಕೋಟ ಜಿಲ್ಲೆಯಲ್ಲಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಹರಿಯುತ್ತಿರುವಾಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದಕ್ಕೊಂದು ಬ್ಯಾರೇಜ್ ಅನ್ನ ಕಟ್ಟ್ಯಾರ. ಇದಕ್ಕೊಂದು ಅಡ್ಡಲಾಗಿ ಒಂದು ಬ್ಯಾರೇಜ್ ಅನ್ನ ಕಟ್ಟ್ಯಾರ. ಅದನ್ನ ಹಿಪ್ಪರಿಗಿ ಬ್ಯಾರೇಜ್ ಎಂದು ಕರೆಯುತ್ತಾರೆ. ಹಿಪ್ಪರಿಗಿ ಬ್ಯಾರೇಜ್. ಹಿಪ್ಪರಿಗಿ ಬ್ಯಾರೇಜ್ ಯಾವ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಕಟ್ಟಲಾಗಿದೆ ಅಂತ ಕ್ವಶನ್ ಕೇಳಿದ್ರ ಅದುವೇ ಹಿಪ್ಪರಿಗಿ ಬ್ಯಾರೇಜ್ ಬಾಗಲಕೋಟೆ. ಬಾಗಲಕೋಟೆಯಲ್ಲಿ ಹಿಪ್ಪರಿಗಿ ಬ್ಯಾರೇಜ್ ಅನ್ನ ಹಿಪ್ಪರಿಗಿ ಬ್ಯಾರೇಜ್ ಅನ್ನ ಕಟ್ಟಿಸಿಕೊಂಡು ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳನ್ನು ಬಾಗಲಕೋಟೆಯಲ್ಲೇ ಸೇರಿಸಿಕೊಂಡು ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಹರಿಯುತ್ತಿರುವಾಗ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಹರಿಯುತ್ತಿರುವಾಗ ಈ ನದಿಗೆ ಬಂದು ಸೇರ್ತಕ್ಕಂಥ ನದಿ ಯಾವಪ್ಪ ಅಂದ್ರ ಮಲಪ್ರಭಾ ನದಿ. ಮಲಪ್ರಭಾ ನದಿ ಅಂತ ಹೇಳಿ ಕರಿತೀವಿ. ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಎಂಬಲ್ಲಿ ಉಗಮ ಹೊಂದುತ್ತದೆ ಮಲಪ್ರಭಾ ನದಿ. ಇದನ್ನ ಸೌದತ್ತಿ ಬಳಿ ಇದಕ್ಕೊಂದು ಅಣೆಕಟ್ಟನ್ನು ಕಟ್ಟರ ಮಲಪ್ರಭಾ ನದಿಗೆ ನವಿಲು ತೀರ್ಥ ಜಲಾಶಯ ಅಂತ ಹೇಳಿ ಕರೀತಾರೆ. ರೇಣುಕಾ ಸಾಗರ ಜಲಾಶಯ ಅಂತ ಹೇಳಿ ಕರೀತಾರೆ. ಇಂದಿರಾ ಸಾಗರ ಜಲಾಶಯ ಅಂತ ಹೇಳಿ ಕರೀತಾರೆ. ಮಲಪ್ರಭಾ ನದಿ ಕೃಷ್ಣಾ ನದಿಯನ್ನ ಸೇರ್ತಕ್ಕಂಥ ಸ್ಥಳ ಯಾವಂದ್ರ ಕೂಡಲ ಸಂಗಮ ಬಾಗಲಕೋಟೆಯಲ್ಲಿ ಬಂದು ಸೇರ್ತದೆ. ಮಲಪ್ರಭಾ ನದಿಯನ್ನು ಸೇರಿಸಿಕೊಂಡಂತಹ ಕೃಷ್ಣಾ ನದಿಯು ಹಿಪ್ಪರಿಗಿ ಬ್ಯಾರೇಜ್ ಜಲಾಶಯದಿಂದ ಮುಂದೆ ಹರಿಯುತ್ತಿರುವಾಗ ಇದು ಬಿಜಾಪುರ ಮತ್ತು ಬಾಗಲಕೋಟೆಯ ಮಧ್ಯದಲ್ಲಿ ಈ ನದಿಗೆ ಒಂದು ನದಿ ಸೇತುವೆ, ಒಂದು ಜಲ ಸೇತುವೆಯನ್ನು ನಿರ್ಮಾಣ ಮಾಡ್ರ. ಅದುವೇ ಕೊಲ್ಹಾರ್ ಬ್ರಿಡ್ಜ್ ಅಥವಾ ಕೊಲ್ಹಾರ್ ಸೇತುವೆ ಅಂತ ಕರೀತಾರೆ. ಕೊಲ್ಹಾರ್ ಸೇತುವೆ ಅಂತ ಹೇಳಿ ಕರೀತಾರೆ. ಬಾಗಲಕೋಟೆಯಿಂದ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ನಾವು ಆ ಹೆದ್ದಾರಿಯಲ್ಲಿ ಸುಮಾರು 3.5 ಕಿಲೋಮೀಟರ್ ನೀರಿನಲ್ಲಿ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿರ. ದಕ್ಷಿಣ ಭಾರತದ ಅತಿ ಉದ್ದದ ಸೇತುವೆ ಅಂತ ಹೇಳಿ ಕರಿತೀವಿ ನಾವು. ಅದುವೇ ಕೊಲ್ಹಾರ್ ಬ್ರಿಡ್ಜ್. ಯಾವ ಬ್ರಿಡ್ಜ್ ರೀ? ಕೊಲ್ಹಾರ್ ಬ್ರಿಡ್ಜ್ ಅಂತ ಹೇಳಿ ಕರಿತೀವಿ. ಕೊಲ್ಹಾರ್ ಬ್ರಿಡ್ಜಿನ ನಂತರ ಮುಂದೆ ಹರಿಯುತ್ತಾ ಕೃಷ್ಣಾ ನದಿಯು ಬಿಜಾಪುರವನ್ನು ಪ್ರವೇಶಿಸಿ ಬಿಜಾಪುರದಲ್ಲಿ ಬಿಜಾಪುರದ ಆಲಮಟ್ಟಿ ಎಂಬ ಸ್ಥಳದಲ್ಲಿ ಈ ನದಿಗೆ ಒಂದು ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಅದುವೇ ಆಲಮಟ್ಟಿ ಡ್ಯಾಮ್ ಅಂತ ಕರೀತಾರೆ, ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ಆಲಮಟ್ಟಿ ಅಂತ ಹೇಳಿ ಕರೀತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ. ಈ ಆಲಮಟ್ಟಿ ಡ್ಯಾಮಿನ ಶಂಕುಸ್ಥಾಪನೆ ಅಡಿಗಲ್ಲು ಸಮಾರಂಭವನ್ನ ಇದನ್ನ ಅಡಿಗಲ್ಲು ಹಾಕಿದವರು ಯಾರು ಅಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಇದು 2006ರಲ್ಲಿ ಈ ಅಣೆಕಟ್ಟನ್ನು ಉದ್ಘಾಟಿಸಿದವರು APJ ಅಬ್ದುಲ್ ಕಲಾಂ. ಹಾಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದನ್ನು ಅಡಿಗಲ್ಲು ಹಾಕಿರೋದ್ರಿಂದ ಅವರಿಗೆ ಗೌರವಪೂರ್ವಕವಾಗಿ ಆ ಅಣೆಕಟ್ಟಿಗೆ ಅವರ ಹೆಸರನ್ನ ಇಟ್ಟರ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ ಆಲಮಟ್ಟಿ ಇಡೀ ಭಾರತದಲ್ಲಿ ಅತ್ಯಂತ ಉದ್ದದ
ಹೆಸರನ್ನ ಹೊಂದಿರತಕ್ಕಂಥ ಅಣೆಕಟ್ಟು ಯಾವುದು ಅಂತೇಳಿ ಕ್ವಶನ್ಸ್ ಕೇಳ್ತಾನ. ಅದುವೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯ. ಸುಮಾರು 12 ಕಿಲೋಮೀಟರ್ 15 ಕಿಲೋಮೀಟರ್ ದೂರದಿಂದ ನಾವೇನಾದ್ರೂ ಆ ಡ್ಯಾಮಿನ ಬೋರ್ಡನ್ನು ನೋಡಿದ್ರು ಸಹಿತ ಅದರ ಅಕ್ಷರಗಳು ನಮ್ಗೆ ಅಷ್ಟೇ ಕ್ಲಿಯರ್ ಆಗಿ ಬೋರ್ಡನ್ನು ಕಾಣಿಸ್ತದ. ಅತಿ ಉದ್ದದ ಹೆಸರಿನ ಅಣೆಕಟ್ಟನ್ನು ಹೊಂದಿರತಕ್ಕಂಥ ಡ್ಯಾಮ್ ಯಾವುದು ಅಂದ್ರೆ ಅದುವೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ಅಲ್ಲಿಂದ ಮುಂದೆ ಹರಿತಕ್ಕಂತಹ ಗಂಗಾ ಇದು ಕೃಷ್ಣಾ ನದಿಯು, ಅಲ್ಲಿಂದ ಮುಂದೆ ಹರಿತಕ್ಕಂಥ ಕೃಷ್ಣಾ ನದಿಯು ಬಿಜಾಪುರದ ನಂತರ ಹರಿತಕ್ಕಂಥದ್ದು ಯಾದಗಿರಿ ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿಯು ಯಾದಗಿರಿ ಜಿಲ್ಲೆಯಲ್ಲಿ ಹರಿಯುತ್ತಿರುವಾಗ ಕೃಷ್ಣಾ ನದಿಗೆ ಒಂದು ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟ್ಯಾರ. ಅದುವೇ ನಾರಾಯಣಪುರ ಡ್ಯಾಮ್ ಅಂತ ಕರೀತಾರ. ನಾರಾಯಣಪುರ ಡ್ಯಾಮ್ ಅಂತ ಕರೀತಾರ. ಅದನ್ನ ಬಸವಸಾಗರ ಜಲಾಶಯ ಹೇಳಿ ಕರಿತೀವಿ. ಬಸವಸಾಗರ ಜಲಾಶಯ ಎಲ್ಲಿದೆ ಅಂತ ಬಹಳಷ್ಟು ಎಕ್ಸಾಂಪಲ್ ಕೇಳೋಣ. ಯಾದಗಿರಿ ಯಾವ ನದಿಗೆ? ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಯಾದಗಿರಿಯಿಂದ ಮುಂದೆ ಹೋಗ್ತಕ್ಕಂತಹ ಕೃಷ್ಣಾ ನದಿಯು ರಾಯಚೂರನ್ನ ಪ್ರವೇಶಿಸ್ತದ. ರಾಯಚೂರನ್ನ ಪ್ರವೇಶಿಸಿದಾಗ ರಾಯಚೂರಿನಲ್ಲಿ ಕೃಷ್ಣಾ ನದಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಜಲಪಾತ ಕಂಡುಬರುತ್ತದೆ. ಅದುವೇ ಜಲದುರ್ಗ ಜಲಪಾತ. ಅದುವೇ ಜಲದುರ್ಗ ಜಲಪಾತ ಅಂತೇಳಿ ಕರೀತೀವಿ. ಕೃಷ್ಣಾ ನದಿಯಿಂದ ಯಾವ ಒಂದು ಜಲಪಾತವನ್ನು ಸೃಷ್ಟಿಯಾಗಿದೆ ಅಂದ್ರೆ ಜಲದುರ್ಗ ಜಲಪಾತ ಅಂತ ಕರೀತೀವಿ. ರಾಯಚೂರಿನಿಂದ ಕೃಷ್ಣಾ ನದಿಯು ಪ್ರವೇಶ ಮಾಡತಕ್ಕಂತಹ ರಾಜ್ಯ ಯಾವುದಪ್ಪ ಅಂದ್ರೆ ಅದುವೇ ಆಂಧ್ರ ಪ್ರದೇಶ ರಾಜ್ಯ. ಅದುವೇ ಆಂಧ್ರ ಪ್ರದೇಶ ರಾಜ್ಯಕ್ಕೆ ಹೋಗ್ತದ. ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕೃಷ್ಣಾ ನದಿಯನ್ನ ಪ್ರವೇಶಿಸಿದ ನಂತರ ಆಂಧ್ರ ಪ್ರದೇಶದ ಕರ್ನೂಲ್ ಎಂಬಲ್ಲಿ ಹರಿಯುತ್ತಿರುವಾಗ ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯತಕ್ಕಂತಹ ನದಿ, ಕರ್ನಾಟಕದ ದಕ್ಷಿಣದಲ್ಲಿ ಹುಟ್ಟಿ ಉತ್ತರಕ್ಕೆ ಮುಖ ಮಾಡಿ ಈಶಾನ್ಯ ಅಭಿಮುಖವಾಗಿ ಹರಿತಕ್ಕಂತಹ ತುಂಗಭದ್ರಾ ನದಿಯು ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಕೃಷ್ಣಾ ನದಿ ಹರಿಯುತ್ತಿರುವಾಗ ಕರ್ನೂಲ್ ಎಂಬಲ್ಲಿ ತುಂಗಭದ್ರಾ ನದಿಗೂ ಕೃಷ್ಣಾ ನದಿಯನ್ನ ಸೇರ್ತದ. ಇದೇ ಕೃಷ್ಣಾ ನದಿಗೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟ್ಯಾರ. ಅದುವೇ ನಾಗಾರ್ಜುನ ಸಾಗರ ಅಣೆಕಟ್ಟು, ನಾಗಾರ್ಜುನ ಸಾಗರ ಜಲಾಶಯ ಅಂತ ಹೇಳಿ ಸಹಿತ ಕರೀತಾರ. ಇದು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಡ್ಯಾಮ್ ಯಾವುದಪ್ಪ ಅಂದ್ರೆ ನಾಗಾರ್ಜುನ ಸಾಗರ ಜಲಾಶಯ ಅಂತೇಳಿ ಕರಿತೀವಿ. ಆ ಜಲಾಶಯದಿಂದ ಮುಂದೆ ಹರಿತಕ್ಕಂಥ ಕೃಷ್ಣಾ ನದಿಯು ಶ್ರೀಶೈಲಂ ಬಳಿ ಇನ್ನೊಂದು ಶ್ರೀಶೈಲಂ ಡ್ಯಾಮ್ ಅಂತೇಳಿ ಕಟ್ಟ್ಯಾರ. ಅದಕ್ಕೆ ನೀಲಂ ಸಂಜೀವ್ ರೆಡ್ಡಿ ಜಲಾಶಯ ಎಂದು ಕರೆಯುತ್ತಾರೆ. ನೀಲಂ ಸಂಜೀವ್ ರೆಡ್ಡಿ ಜಲಾಶಯ ಎಂದು ಕರೆಯುತ್ತಾರೆ. ಕೊನೆಯದಾಗಿ ಕೃಷ್ಣಾ ನದಿಯು ಹಂಸಲಾದೇವಿ, ಆಂಧ್ರದ ಹಂಸಲಾದೇವಿ ಎಂಬಲ್ಲಿ ಬಂಗಾಳಕೊಲ್ಲಿಯನ್ನ ಸೇರುತ್ತದೆ. ಕೃಷ್ಣಾ ನದಿ ಹರಿಯುವ ಒಟ್ಟು ಉದ್ದ 1400 ಕಿಲೋಮೀಟರ್. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ 4 ರಾಜ್ಯಗಳಲ್ಲಿ ಹರಿದು 4 ರಾಜ್ಯಗಳ ಮೂಲಕ ಹರಿದು ಕರ್ನಾಟಕದಲ್ಲಿ ಎಷ್ಟು ಉದ್ದ ಹರಿಯುತ್ತೆ ಅಂದ್ರೆ 490 ಕಿಲೋಮೀಟರ್ ಉದ್ದವನ್ನು ಹರಿಯುತ್ತದೆ. ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿತಕ್ಕಂಥ ನದಿ ಯಾವುದಪ್ಪ ಅಂದ್ರೆ ಅದುವೇ ಕೃಷ್ಣಾ ನದಿ ಅಂತೇಳಿ ಕರಿತೀವಿ. ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸಬೇಕಂತೇಳಿ ಒಂದು ಸಮಿತಿಯನ್ನ ನೇಮಕ ಆಯಿತು. ಅದುವೇ ಬ್ರಿಜೇಶ್ ಕುಮಾರ್ ಸಮಿತಿ ಅಂತ ಕರೀತಾರೆ. ಬ್ರಿಜೇಶ್ ಕುಮಾರ್ ಸಮಿತಿ ಅಂತೇಳಿ ಕರೀತಾರ. ಕೃಷ್ಣಾ ನದಿ ಜಲ ವಿವಾದ ಬಂತಂದ್ರೆ ಎಷ್ಟು ರಾಜ್ಯಗಳಲ್ಲಿ ಕೃಷ್ಣಾ ನದಿ ಜಲ ವಿವಾದ ಅಂದ್ರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿ ಜಲ ವಿವಾದವನ್ನು ಕಾಣ್ತೀವಿ. 4 ರಾಜ್ಯಗಳಲ್ಲಿ ಹರಿಯುತ್ತದೆ. ನೆಕ್ಸ್ಟ್ ರಾಯಚೂರಿನಲ್ಲಿ ಇದು ತನ್ನ ಜಲದುರ್ಗ ಜಲಪಾತವನ್ನ ಸೃಷ್ಟಿಸಿದ. ನೆಕ್ಸ್ಟ್ 2,71,300 ಚದರ ಕಿಲೋಮೀಟರ್ ಇದರ ಜಲಾನಯನ ಪ್ರದೇಶವನ್ನ ಹೊಂದಿದ. ಅಷ್ಟೇ ಅಲ್ಲ, ಕೃಷ್ಣಾ ನದಿಯು ಬೆಳಗಾವಿ ಬಾಗಲಕೋಟೆ ಜಿಲ್ಲೆಯಲ್ಲಿ ರಾಮತಾಣ ಏತ ನೀರಾವರಿ ಯೋಜನೆಯನ್ನ ಕೈಗೊಳ್ಳಲಾಗಿದೆ. ಇದೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ರಾಮತಾಣ ಏತ ನೀರಾವರಿ ಯೋಜನೆ ಯಾವ ನದಿಗೆ ಕೈಗೊಳ್ಳಲಾಗಿದೆ ಅಂದ್ರೆ ಇದುವೇ ಕೃಷ್ಣಾ ನದಿಗೆ ಕೈಗೊಳ್ಳಲಾಗಿದೆ. ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ಅಂದ್ರೆ ಭೀಮಾ ನದಿ ಬರ್ತದ, ಘಟಪ್ರಭಾ ನದಿ ಬರ್ತದ, ಮಲಪ್ರಭಾ ನದಿ ಬರ್ತದ, ತುಂಗಭದ್ರಾ ನದಿನೂ ಬರ್ತದ. ನೆಕ್ಸ್ಟ್ ದೋಣಿ ನದಿ.
ಇದೇ ಘಟಪ್ರಭಾ ನದಿಯು ಮಹಾರಾಷ್ಟ್ರದ ಹುಲಿಘಾಟ್ ಜಿಲ್ಲೆಯಲ್ಲಿ ಉಗಮ ಹೊಂದಿ ಬೆಳಗಾವಿಯನ್ನು ಪ್ರವೇಶಿಸುತ್ತದೆ. ಘಟಪ್ರಭಾ ನದಿ ಮಹಾರಾಷ್ಟ್ರದಲ್ಲಿ ಉಗಮಿಸಿ ಬೆಳಗಾವಿ ಜಿಲ್ಲೆಯನ್ನು ಪ್ರವೇಶಿಸುತ್ತದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಹರಿಯುತ್ತಿರುವಾಗ ಇದಕ್ಕೊಂದು ಹಿಡಕಲ್ ಎಂಬ ಸ್ಥಳದಲ್ಲಿ ಇದಕ್ಕೊಂದು ಡ್ಯಾಮ್ ಅನ್ನು ಕಟ್ಟ್ಯಾರ. ಹಿಡಕಲ್ ಜಲಾಶಯ ಅಂತ ಕರೀತಾರೆ ಘಟಪ್ರಭಾ ನದಿಗೆ. ಹಿಡಕಲ್ ಜಲಾಶಯಕ್ಕೆ ರಾಜೆ ಲಖಂಗೌಡ ಜಲಾಶಯ ಎಂದು ಕರೆಯುತ್ತಾರೆ. ಇದೇ ಘಟಪ್ರಭಾ ನದಿಯು ಗೋಕಾಕ್ನಲ್ಲಿ ಒಂದು ಜಲಪಾತವನ್ನು ಸೃಷ್ಟಿ ಮಾಡಿದ. ಅದನ್ನ ಗೋಕಾಕ್ ಜಲಪಾತ ಅಂತ ಕರೀತಾರೆ. ಕರ್ನಾಟಕದ ನಯಾಗರ್ ಎಂದು ಯಾವ ಒಂದು ನದಿ ಜಲಪಾತವನ್ನು ಕರೀತಾರೆ? ಅದುವೇ ಘಟಪ್ರಭಾ ನದಿಗೆ ನಿರ್ಮಿಸಿರ್ತಕ್ಕಂತಹ ಗೋಕಾಕ್ ಜಲಪಾತ. ನೆಕ್ಸ್ಟ್ ದೋಣಿ ನದಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಲವಣಾಂಶದಿಂದ ಕೂಡಿರ್ತಕ್ಕಂಥ ನದಿ ಅದರ ದೋಣಿ ನದಿ ಬಿಜಾಪುರ ಜಿಲ್ಲೆಯಲ್ಲಿ ಹರಿಯುತ್ತಿರುವಾಗ ಈ ನದಿ ದಡದಲ್ಲಿ ಅತಿ ಹೆಚ್ಚು ಜೋಳಗಳನ್ನು ಬೆಳೀತಾರೆ. ಯಾವ ಒಂದು ನದಿ ನೀರು ಮನುಷ್ಯರು ಮತ್ತು ಪ್ರಾಣಿ ಪಕ್ಷಿಗಳು ಕುಡಿಯುವುದಿಲ್ಲ ಅಂತ ಕೇಳಿದ್ರೆ ಅದುವೇ ದೋಣಿ ನದಿ. ಇದೇ ದೋಣಿ ನದಿ ಒಂದು ಜಲಪಾತವನ್ನು ಸೃಷ್ಟಿ ಮಾಡಿದ ಛಾಯಾ ಭಗವತಿ ಜಲಪಾತ. ಯಾದಗಿರಿ ಜಿಲ್ಲೆಯಲ್ಲಿ ದೋಣಿ ನದಿ ನಿರ್ಮಿಸಿರ್ತಕ್ಕಂಥ ಜಲಪಾತ ಛಾಯಾ ಭಗವತಿ ಜಲಪಾತ ಹೇಳಿ ಕರೀತೀವಿ. ಇದಿಷ್ಟು ನಿಮಗ ಕೃಷ್ಣಾ ನದಿ ಬಗ್ಗೆ ಒಂದಿಷ್ಟು ಮಾಹಿತಿ. ಕೃಷ್ಣಾ ನದಿ ಮೇಲೆ ಏನಾದರೂ ಕ್ವಶನ್ಸ್ ಕೇಳ್ತಾನ ಅಂದ್ರೆ ಒಂದು ಆಣೆಕಟ್ಟಿನ ಮೇಲೆ ಕೇಳ್ತಾನ, ಇನ್ನೊಂದು ಅದರ ಉಪನದಿಗಳ ಮೇಲೆ ಕ್ವಶನ್ಸ್ ನಿಮ್ಗೆ ಹೆಚ್ಚಿಗೆ ಕೇಳ್ತಾನೆ. ಬಸವಸಾಗರ, ನಾಗಾರ್ಜುನ ಸಾಗರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ, ಹೆಪ್ಪರಗಿ ಜಲಾಶಯ, ಕೋಲಾರ ಬ್ರಿಡ್ಜ್, ನೀಲಂ ಸಂಜೀವ್ ರೆಡ್ಡಿ ಜಲಾಶಯ, ಶಿವಸಾಗರ ಜಲಾಶಯ, ಇವೆಲ್ಲದರ ಬಗ್ಗೆ ನಿಮ್ಗೆ ನೋಟನ್ನು ಕರೆಕ್ಟಾಗಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಕೃಷ್ಣಾ ನದಿ ಮೇಲೆ ಏನೇ ಕ್ವಶನ್ಸ್ ಕೇಳಿದ್ರು ನಿಮ್ಗೆ ಹಾಕಕ್ಕೆ ಸಾಧ್ಯ ಆಗ್ತದ. ಕೃಷ್ಣಾ ನದಿಯು ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ. ದಕ್ಷಿಣ ಭಾರತದಲ್ಲಿ ಹರಿತಕ್ಕಂತಹ ಎರಡನೇ ಅತಿ ಉದ್ದವಾದ ನದಿ ಕೃಷ್ಣಾ ನದಿ ಆಗ್ಯದ. ಎಸ್